Hello students, welcome back to Vignan Academy. ಇವತ್ತೊಂದು ಹೊಸ ಚಾಪ್ಟರ್ನ ಶುರು ಮಾಡಕ್ಕೆ ಹೊರಟಿದ್ವಿ. ದ ವೆರಿ ಇಂಪಾರ್ಟೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಮಾಂಗ್ ಫಸ್ಟ್ PUC ಫಿಸಿಕ್ಸ್ ಸಿಲೆಬಸ್. ಸರ್, ಎಷ್ಟು ಓದಿದ್ರೂ ಈ ಚಾಪ್ಟರ್ ಅರ್ಥನೇ ಆಗಲ್ಲ ಸರ್. ಯಾವ ಬುಕ್ ಓದಿದ್ರು ನಮಗೆ ಕಾನ್ಸೆಪ್ಟ್ ಮೇಲೆ ಗ್ರಿಪ್ಪೇ ಬರ್ತಿಲ್ಲ, ಕಾನ್ಫಿಡೆನ್ಸೇ ಬರ್ತಿಲ್ಲ. ಸೊ ಅಂಥವ್ರಿಗೆ ನಾನು ನಿಮ್ಮ ಮುಂದೆ ತರ್ತಿದ್ದೀನಿ ಕಂಪ್ಲೀಟ್ ಚಾಪ್ಟರ್ ಆಫ್ ದ ವೇವ್ಸ್. ನಿಮಗೆ ಬೇಕಾಗಿರೋದು ಓನ್ಲಿ ಒನ್ ಥಿಂಗ್, ಫೋಕಸ್ ಇಂದ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಇಂದ ಈ ವಿಡಿಯೋ ಸೀರೀಸ್ನ ಕಂಪ್ಲೀಟ್ ಮಾಡಿ. ಆಫ್ಟರ್ ದ ಎಂಡ್ ಆಫ್ ದಿಸ್ ಲೆಕ್ಚರ್ ಸೀರೀಸ್ ಯು ವಿಲ್ ಬಿ ಕಿಂಗ್ ಇನ್ ದ ವೇವ್. ಸೊ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡೋ ಜವಾಬ್ದಾರಿ ನಂದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದ್ರ ನೋಟ್ಸ್ ಕರೆಕ್ಟಾಗಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋ ಜವಾಬ್ದಾರಿ ನಿಮ್ಮದು. ಸೊ ನಿಮಗೆ ಲೈಫಲ್ಲಿ ಬೇಕಾಗಿರೋದು ಫೋಕಸ್. ಮೆಟೀರಿಯಲ್ ಯಾರ ಹತ್ರ ಆದರೂ ಬೇಕಾದರೂ ಇರುತ್ತೆ, ದುಡ್ಡು ಕೊಟ್ಟು ತಗೊತಾರೆ, ಕೆಲವರು ದುಡ್ಡು ಇರುತ್ತೆ, ಕೆಲವರು ದುಡ್ಡು ಇರಲ್ಲ. ಬಟ್ ದುಡ್ಡಿರೋರ ಹತ್ರ ಎಲ್ಲರ ಹತ್ರನೂ ಫೋಕಸ್ ಇರಲ್ಲ. ಸೊ ಫೋಕಸ್ ಇದ್ದವನೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸರ್ವೈವ್ ಆಗ್ತಾನೆ. ನೀವು ಮಾಡಿಲ್ಲ ಅಂದರೆ ನಿಮ್ಮ ಕಾಂಪಿಟೇಟರ್ ಮಾಡ್ತಾನೆ. ಬಿ ರಿಮೆಂಬರ್ ದಿಸ್ ಒನ್. ಸೊ ಯಾವುದೇ ಒಂದು ಟಾಪಿಕ್ ಕಷ್ಟ ಇದೆ, ನಾನು ಮಾಡಲ್ಲ ಅಂದರೆ, ನೀನು ಮಾಡಲ್ಲ ಅಂದರೆ ನೀನು ಕಾಂಪಿಟೇಟರ್ ಮಾಡ್ತಾನೆ, ಅವ್ನ ಸೀಟ್ ಗೇನ್ ಆಗ್ತಾನೆ. ಸೊ ಮೆಟೀರಿಯಲ್ಸ್ ಆರ್ ಫ್ಲಡೆಡ್ ಇನ್ ದ ಮಾರ್ಕೆಟಲ್ಲಿ ಎಷ್ಟು ಮೆಟೀರಿಯಲ್ ಬೇಕಾದ್ರೂ ಅಷ್ಟು ಸಿಗುತ್ತೆ. ಆನ್ಲೈನ್ ಜಸ್ಟ್ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಬಟ್ ಮೆಟೀರಿಯಲ್ ಇದ್ದಿದ ತಕ್ಷಣ ಎಲ್ಲರೂ ಮೆಡಿಕಲ್ ಸೀಟ್ ಕ್ರ್ಯಾಕ್ ಮಾಡಲ್ಲ, KCET ಕ್ರ್ಯಾಕ್ ಮಾಡಲ್ಲ. ಸೊ ಬೇಕಾಗಿರೋದು ಫೋಕಸ್. ಸೊ ಬೆಳಗ್ಗೆ ಎದ್ದೇಳಬೇಕು, ರೆಗ್ಯುಲರ್ ಆಗಿ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ರಿವಿಷನ್ ಮಾಡಬೇಕು, ಆ್ಯಂಡ್ ಡೆಡಿಕೇಟ್ ಯುವರ್ ಸೆಲ್ಫ್. ಜಸ್ಟ್ 2 ಇಯರ್ಸ್ ಡೆಡಿಕೇಟ್ ಮಾಡಿದ್ರೆ ಲೈಫ್ ಲಾಂಗ್ ರಾಜನ್ ಥರ ಮೆರೆದಾಡ್ಬೋದು. ಸೊ ಈ ಟಾಪಿಕ್ನ ಶುರು ಮಾಡೋಣ. ದ ಫಸ್ಟ್ ಟಾಪಿಕ್ ಇನ್ ದ ಚಾಪ್ಟರ್ ಈಸ್ ವಾಟ್ ಯು ಮೀನ್ ಬೈ ವೇವ್ ಅಂದರೆ ಏನು ಸರ್? ಹೀಗಂತಾರೆ ಹೋಗ್ತಾರೆ ಅಷ್ಟೇ, ದಟ್ ಈಸ್ ವೇವ್ಸ್. ಇಸ್ ದಟ್ ಅ ವೇವ್? ನೋ. ಸೊ ಗೆಟ್ ದ ಫೀಲ್ ತಗೊಳ್ಳಿ. ವೇವ್ ಅಂದರೆ ಏನು ಅಂದರೆ, ಇಟ್ ಈಸ್ ಎ ಡಿಸ್ಟರ್ಬೆನ್ಸ್ ಇನ್ ವಿಚ್ ದ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತೌಟ್ ಆಕ್ಚುಯಲ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತದೆ, ಅದ್ರ ಜೊತೆಗೆ ಮೊಮೆಂಟಮ್ನ ಕೂಡ ಟ್ರಾನ್ಸ್ಫರ್ ಮಾಡ್ತದೆ. ಬಟ್ ಪಾರ್ಟಿಕಲ್ಸ್, ಮೀಡಿಯಮಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಯಾವುದೇ ರೀತಿ ಆಗಂತ ಮೋಷನ್ ತೋರಿಸಲ್ಲ, ಅಂದರೆ ಮೂಮೆಂಟ್ ತೋರಿಸಲ್ಲ. ಮೋಷನ್ ಇರುತ್ತೆ, ಬಟ್ ಯಾವುದೇ ರೀತಿ ಆಗಂತ ಪಾರ್ಟಿಕಲ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊರಟೋಗಲ್ಲ, ಬಟ್ ಅಲ್ಲೇ ಡಿಸ್ಟರ್ಬ್ ಆಗ್ತಿರುತ್ತೆ. ಸೊ ಈ ಫಿನೋಮಿನನ್ನ ನಾವೇನಂತ ಕರಿತೀವಿ? ವೇವ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ವೇವ್ಸ್? ಎ ಡಿಸ್ಟರ್ಬೆನ್ಸ್ which carries energy and momentum, from one point to another point in space without transfer of actual medium. So for example, ನಾನು ಮಾತಾಡ್ತಿದ್ದೀನಿ, ಯಾರಾದರೂ ಒಂದು ಪರ್ಸನ್ ಇಲ್ಲಿದ್ದಾರೆ ಅಂದರೆ ಅವ್ರು ಕೇಳಿಸುತ್ತೆ. ಹೇಗೆ ಕೇಳಿಸುತ್ತೆ? ಬೈ ದ ಮೀನ್ಸ್ ಆಫ್ ಸೌಂಡ್. ವಾಟ್ ಈಸ್ ಸೌಂಡ್? ಸೌಂಡ್ ಈಸ್ ಆಲ್ಸೋ ಎ ವೇವ್. ಇಲ್ಲಿ ಏನಾಗ್ತಿದೆ ಅಂದರೆ, ನಾನು ಮಾತಾಡುವಾಗ ನನ್ನ ವೋಕಲ್ ಕಾರ್ಡಲ್ಲಿ ಲ್ಯಾರಿಂಗ್ಸ್ ಅಂತ ಒಂದಿರುತ್ತೆ. ವೆನ್ ಐ ಟ್ರೈ ಟು ಸ್ಪೀಕ್, ಆ ಲ್ಯಾರಿಂಗ್ಸ್ ಏನಾಗುತ್ತೆ? ವೈಬ್ರೇಟ್ ಆದಾಗ ಸುತ್ತಲೂ ಇರ್ತಕ್ಕಂಥ ಪಾರ್ಟಿಕಲ್ಸ್ನ ಡಿಸ್ಟರ್ಬ್ ಮಾಡುತ್ತೆ. ಆ ಡಿಸ್ಟರ್ಬೆನ್ಸ್ ಏನು ಮಾಡುತ್ತೆ? ಸೊ ನೆಕ್ಸ್ಟ್ ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಮಾಡಿ ಸೊ ಅನದರ್ ಪರ್ಸನ್ವರೆಗೂ ರೀಚ್ ಆಗುತ್ತೆ. ಸೊ ಬೇಕಾದರೆ ನಿಮ್ಮ ಕೈನ ತಗೊಳ್ಳಿ, ಕತ್ ಮೇಲೆ ಇಟ್ಕೊಳ್ಳಿ, ಎವ್ರಿಬಡಿ ಸೇ ಹಲೋ ಅಂತ ಹೇಳಿ. ಇಲ್ಲಿ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಅಂದರೆ ಇಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತದೆ. ಈ ಡಿಸ್ಟರ್ಬೆನ್ಸ್ ಏನಾಗ್ತದೆ? ಏರಲ್ಲಿ, ಮೀಡಿಯಮಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ, ಬಟ್ ಪಾರ್ಟಿಕಲ್ಸು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಲ್ಲ. ಹೌದಾ? ಸೊ ಈ ಫಿನೋಮಿನನ್ನ ವೇವ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಕೂಲಾಗಿ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಬಾವಿಯಲ್ಲಿ ಒಂದು ಸಣ್ಣದಾಗಿ ಕಲ್ಲು ಹಾಕೋಣ. ಸೊ ಏನಾಗುತ್ತೆ? ಆ ಕಲ್ಲು ಹಾಕಿದ ತಕ್ಷಣ ಸೊ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು. ಹೌದಾ? ಸೊ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಾಪಗೇಟ್ ಆಗುತ್ತೆ. ಅಷ್ಟೇ ಹೊರತು ಎಲ್ಲ ವಾಟರ್ ಮಾಲಿಕ್ಯೂಲ್ಸು ಹೋಗಿ ಗೋಡೆಗೆ ರಪ್ಪಕ್ಕಂತ ಬೀಳಲ್ಲ ತಾನೆ. ಸೊ ಅದೇ ಹೇಳ್ತಿರೋದು. ಸೊ ಮಾಲಿಕ್ಯೂಲ್ಸು ಈ ಕಡೆಯಿಂದ ಆ ಕಡೆಗೆ ಹೊರಟೋಗಲ್ಲ, ಬಟ್ ಎನರ್ಜಿ ಟ್ರಾನ್ಸ್ಫರ್ ಆಗತ್ತೆ. ಈ ಫಿನೋಮಿನನ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಎ ವೇವ್. ಸೊ ಅದಷ್ಟೇ ಅಲ್ಲ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್.
ಸೊ ನಿಮಗೆ ಸೆಕೆಂಡ್ PUC ಸಿಲೆಬಸ್ಸಲ್ಲಿ ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಲೈಟ್ ಈಸ್ ಆಲ್ಸೋ ಎ ವೇವ್. ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡು ಡಿಸ್ಟರ್ಬೆನ್ಸ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೂ ಹೋಗುತ್ತೆ. ಎಷ್ಟು ದೂರ ಲೈಟ್ ಟ್ರಾವೆಲ್ ಮಾಡುತ್ತೆ, ಎಲ್ಲೋ ಸಹಸ್ರಾರು ಲೈಟ್ ಇಯರ್ಸ್, ಮಿಲಿಯನ್ಸ್ ಆಫ್ ಬಿಲಿಯನ್ಸ್ ಲೈಟ್ ಇಯರ್ಸ್ ದೂರದಲ್ಲಿರ್ತಕ್ಕಂಥ ಸ್ಟಾರ್ಸಿಂದ ಲೈಟು ನಮಗೆ ರಿಸೀವ್ ಆಗುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡೋ ಎಬಿಲಿಟಿ ಇರುತ್ತೆ ಲೈಟ್ಗೆ. ಸೊ ಯಾವುದೇ ಮೀಡಿಯಂನ ತಗೊಂಬರಲ್ಲ ಅದು. ಸೊ ಓನ್ಲಿ ಎನರ್ಜಿನ ಮಾತ್ರ ತಗೊಂಬರುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಈ ಫಿನೋಮಿನನ್ನ, ಈ ಡಿಸ್ಟರ್ಬೆನ್ಸ್ನ ನಾವೇನಂತ ಕರಿತೀವಿ? ಸೊ ಈ ಫಿನೋಮಿನ ನಾವು ವೇವ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್, ದೆರ್ ಆರ್ ಮೆನಿ ಎಕ್ಸಾಂಪಲ್ಸ್. ಸೊ ಇಷ್ಟೇ ಎಲ್ಲ ಬೇಕಾದ್ರೆ ಒಂದು ಹಗ್ಗನ ತಗೊಳ್ಳಿ, ಒಂದು ಕಡೆ ಕಟ್ ಹಾಕಿ, ಹಗ್ಗನ ತಗೊಂಡು ಒಂದು ಕಡೆ ಕಟ್ ಹಾಕಿ. ಜಿಮ್ಮಲ್ಲಿ ನೋಡಿದ್ರಲ್ಲ, ಸೊ ಯು ಜಸ್ಟ್ ಕ್ರಿಯೇಟ್ ಅ ಪಲ್ಸ್. ಒಂದು ಹಗ್ಗನ ತಗೊಂಡು ಒಂದು ಕಡೆ ಗೋಡೆಗೆ ಕಟ್ ಹಾಕಿದಿರಿ, ಈ ಕಡೆಯಿಂದ ನಾನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಎನರ್ಜಿ ಈ ಕಡೆಯಿಂದ ಈ ಕಡೆಗೆ ಹೋಗುತ್ತೆ, ಹೌದಲ್ಲ? ಅಷ್ಟೇ ಹೊರತು ಪೂರ್ತಿ ಹಗ್ಗನೇ ಹೋಗ್ಬಿಡುತ್ತಾ? ಇಲ್ಲ. ಸೊ ಈ ಫಿನೋಮಿನನ್ನ ನಾವು ವೇವ್ ಅಂತ ಕರಿತೀವಿ. ವೇವ್ ಅಂದರೆ ನಿಮ್ಮ ಲೆಕ್ಕದಲ್ಲಿ ಬರೋದು ಇದೇ ಅಂತಲ್ಲ. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇವ್. ಇದು ಕೂಡ ವೇವೇ ನೋಡಿ. ಸುಮ್ಮನೆ ಒಂದು ಪಲ್ಸನ್ನು ಕೊಡಿ, ಈ ಡಿಸ್ಟರ್ಬೆನ್ಸ್ ಏನಾಗುತ್ತೆ, ಈ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಇದು ಕೂಡ ಒಂಥರ ವೇವ್ನೇ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ದ ವೇವ್ ಇಸ್ ಅ ಫಿನೋಮಿನಾ ಆರ್ ಡಿಸ್ಟರ್ಬೆನ್ಸ್ ವಿಚ್ ಕ್ಯಾರೀಸ್ ಎನರ್ಜಿ ಅಂಡ್ momentum from one point to another point in space without actual moment of the medium. Example, sound wave, water ripples of water. So another one, light is also a wave. Sir, are you sure light is a wave? ಸೆಕೆಂಡ್ PUC ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಲೈಟ್ ವೇವ್ ಪಾರ್ಟಿಕಲ್ ಅಂತ. ಸೊ ಅಲ್ಲಿ ಸ್ಟಡಿ ಮಾಡೋಣ. ಈಗ ಸದ್ಯಕ್ಕೆ ಲೈಟ್ ಅನ್ನೋದನ್ನ ವೇವ್ ಅಂತ ಕನ್ಸಿಡರ್ ಮಾಡೋಣ. ಏನಿರುತ್ತೆ ಅದರಲ್ಲಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಎರಡೂ ಕಂಟಿನ್ಯೂ ಆಗಿ ವೇರಿ ಆಗ್ತಾ ಇರುತ್ತೆ. ಸೊ ಆ ವೇರಿಯೇಷನ್ ಅಲ್ಲಿ ಎನರ್ಜಿನ ತಗೊಂಬರುತ್ತೆ. ಸೊ ದಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. electromagnetic wave. So these are the some examples for waves. ಅದರ ಜೊತೆಗೆ ಇದು ಕೂಡ ತಗೋಬಹುದು. ವೇವ್ ಡಿಸ್ಟರ್ಬೆನ್ಸ್ ಇನ್ ಎ ಸ್ಟ್ರಿಂಗ್. ಇದು ಕೂಡ ಒಂಥರ ವೇವ್ ಆಗಿರುತ್ತೆ. ಸುಮ್ಮನೆ ಒಂದು ಪಲ್ಸ್ ಕೊಡಿ, ಆ ಪಲ್ಸ್ ಏನಾಗುತ್ತೆ, ಹೀಗೆ ಟ್ರಾವೆಲ್ ಆಗುತ್ತೆ. ಅದು ಕೂಡ ಒಂಥರ ವೇವೇ. ಸೊ ಬನ್ನಿ, ಲೆಟ್ ಅಸ್ ಸಿ ನೆಕ್ಸ್ಟ್ ಟಾಪಿಕ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆದರೆ ಎಂಥ ಕ್ವಶನ್ ಬೇಕಾದರೂ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ಟೈಪ್ಸ್ ಆಫ್ ವೇವ್ಸ್. ಸೊ ರಿಮೂವ್ ಮಾಡ್ತಿದ್ದೀನಿ. 3, 2, 1 ಡನ್. ಟೈಪ್ಸ್ ಆಫ್ ವೇವ್ಸ್. First one, mechanical wave. A mechanical wave is a one which need medium for their propagation. ಯಾವ ವೇವ್ಗೆ ಚಲಿಸೋದಕ್ಕೆ ಮೀಡಿಯಂನ ಅವಶ್ಯಕತೆ ಬೇಕಾಗತ್ತೋ ಅಂತ ವೇವ್ಸ್ ನಾವೇನಂತೀವಿ? ಮೆಕ್ಯಾನಿಕಲ್ ವೇವ್ ಅಂತ ಕರಿತೀವಿ. The wave which require medium for propagation are called, the waves which require medium for their propagation are called mechanical waves. ಅಂದ್ರೆ ಮೀಡಿಯಂ ಇಲ್ಲ ಅಂದ್ರೆ ಆ ವೇವ್ಸ್ ಚಲಿಸೋದಕ್ಕೆ ಆಗಲ್ಲ. ಅಂತ ವೇವ್ಸ್ ನಾವೇನಂತ ಕರಿತೀವಿ? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಸೌಂಡ್ ವೇವ್ಸ್. ಸೊ ನಿಮ್ಮ 9th ಕ್ಲಾಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ NCERT ಅಲ್ಲಿ, ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್. ನೆನಪಿದೆ ಅಂತ ಅನ್ಕೊಂತೀನಿ. ಸೊ ಆ ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನನ್ನ ಪ್ರೂವ್ ಮಾಡಿದ್ರಿ ಅಂದ್ರೆ, ಸೊ ಒಂದು ಇನ್ವರ್ಟೆಡ್ ಜಾರ್ನ ತಗೊಳ್ಳಿ. ಸೊ ಇಲ್ಲಿ ಒಂದು ಬೆಲ್ನ ತಗೊಂಡು ಜಸ್ಟ್ ಹೊರಗಡೆಗೆ ಸ್ವಿಚ್ ಅನ್ನ ತಗೊಳ್ಳಿ.
ಸೊ ಇಲ್ಲಿ ಒಂದು ವ್ಯಾಕ್ಯೂಮ್ ಪಂಪ್ನ ಕನೆಕ್ಟ್ ಮಾಡಿ ಇರ್ತಕ್ಕಂಥ ಫಸ್ಟ್ ನಾರ್ಮಲ್ ಆಗಿ ಬೆಲ್ನ ರಿಂಗ್ ಮಾಡಿ ಕೇಳಿಸುತ್ತೆ. ಮತ್ತೆ ವ್ಯಾಕ್ಯೂಮ್ ಪಂಪ್ನ ಆನ್ ಮಾಡಿ ಒಳಗಡೆ ಇರ್ತಕ್ಕಂಥ ಏರ್ನೆಲ್ಲ ರಿಮೂವ್ ಮಾಡಿದ್ರಿ, ಆಮೇಲೆ ಬೆಲ್ನ ರಿಂಗ್ ಮಾಡಿ ಕೇಳಿಸಲ್ಲ. ಯಾಕೆ ಅಂದ್ರೆ ಒಳಗಡೆ ಮೀಡಿಯಂ ಇಲ್ಲ. ಮೀಡಿಯಂ ಇದ್ರೇನೆ ಆ ಸೌಂಡ್ ವೇವ್ ಆಚೆಗೆ ಬರೋದು. ಮೀಡಿಯಂ ಇಲ್ಲ ಅಂದ್ರೆ ಆ ಸೌಂಡ್ ವೇವ್ ಆಚೆಗೆ ಬರಲ್ಲ. ಸೊ ಹಾಗಾದ್ರೆ ಸೌಂಡ್ ಪ್ರಾಪಗೇಟ್ ಆಗ್ಬೇಕಾದ್ರೆ, ಸೌಂಡ್ ಚಲಿಸ್ಬೇಕಾದ್ರೆ ಖಂಡಿತವಾಗ್ಲೂ ಏನಿರಬೇಕು, ಮೀಡಿಯಂನ ಅವಶ್ಯಕತೆ ಇದೆ. ಸೊ ಮೂನ್ ಮೇಲೆ ಹೋದ್ರೆ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಇರಲ್ಲ. ಜೋರಾಗಿ ನೀವು ಏನಾದರೂ ಮಾತಾಡಿದ್ರು ಪಕ್ಕದಲ್ಲಿ ಇರೋರಿಗೆ ಕೇಳಿಸಲ್ಲ. ಯಾಕಂದ್ರೆ ಮೂನ್ ಮೇಲೆ ಅಟ್ಮಾಸ್ಫಿಯರ್ ಇಲ್ಲ. ಮೂನ್ ಮೇಲೆ ಅಟ್ಮಾಸ್ಫಿಯರ್ ಇಲ್ಲ ಅಂದ್ರೆ ಸೌಂಡ್ ವೇವ್ಸ್ ಪ್ರಾಪಗೇಟ್ ಆಗಲ್ಲ. ಅಂತ ವೇವ್ಸ್ ನ ನಾವೇನಂತ ಕರಿತೀವಿ, ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಇಸ್ ನಾನ್ ಮೆಕ್ಯಾನಿಕಲ್ ವೇವ್. non-mechanical waves. The waves which does not require medium for their propagation, are called non-mechanical waves. The waves which does not require medium for their propagation, are called non-mechanical waves. Example, light waves. ಸರ್ ಏನಂಗಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ನ ಕನ್ಸಿಡರ್ ಮಾಡೋಣ. ಸನ್ ಇಲ್ಲಿರತ್ತೆ, ಇಲ್ಲಿ ಅರ್ತ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿ ಎಮಿಟ್ ಆಗ್ತಕ್ಕಂಥ ಲೈಟ್ ರೇಸು ಎಷ್ಟು ದೂರದಲ್ಲಿಂದ, 150 ಮಿಲಿಯನ್ ಕಿಲೋಮೀಟರ್ಸ್ ದೂರದಿಂದ ನಮ್ಮ ಅರ್ತ್ಗೆ ಬರುತ್ತೆ. ಹೌದಾ? ಲೈಟ್ ವೇವ್ಸ್ ನಾವು ರಿಸೀವ್ ಮಾಡ್ಕೊತೀವಿ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಅದ್ರ ಮಧ್ಯದಲ್ಲಿ ಏನಾದರೂ ಮೀಡಿಯಂ ಇದೆಯಾ? ಇಲ್ಲ. ಅಂದ್ರೆ ಮೀಡಿಯಂ ಇಲ್ಲ ಅಂದ್ರೂ ಬರುತ್ತೆ, ಇದ್ರೂ ಬರುತ್ತೆ. ಇದ್ರೆ ಓಕೆ, ಇಲ್ಲ ಅಂದ್ರೂ ಓಕೆ. ಸೊ ದ ಲೈಟ್ ಕ್ಯಾನ್ ಟ್ರಾವೆಲ್ ವಿತೌಟ್ ಎನಿ ಪ್ರೆಸೆನ್ಸ್ ಆಫ್ ಮೀಡಿಯಂ. ಯಾವುದೇ ಮೀಡಿಯಂ ಇದ್ರೂ ಬರುತ್ತೆ, ಇಲ್ಲ ಅಂದ್ರೂ ಬರುತ್ತೆ. ಅಂತ ವೇವ್ಸ್ನ ನಾವೇನಂತ ಕರಿತೀವಿ, ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ ವೇವ್ಸ್ಗೆ ಹರಿಯೋದಕ್ಕೆ, ಪ್ರಾಪಗೇಷನ್ಗೆ ಮೀಡಿಯಂನ ಅವಶ್ಯಕತೆ ಇರಲ್ವೋ ಅಂತ ವೇವ್ಸ್ನ ನಾವೇನಂತ ಕರಿತೀವಿ, ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಟೈಪ್ ಇದೆ, ದಟ್ ಆರ್ ಮ್ಯಾಟರ್ ವೇವ್ಸ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸೆಕೆಂಡ್ PUC ಅಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಚಾಪ್ಟರ್ ಅಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಷ್ಟೇ. ದ ವೇವ್ಸ್ associated with moving particles called matter waves. ಸೊ ಅದಕ್ಕೆ ಹೇಳಿದ್ದು ಈ ಚಾಪ್ಟರ್ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದೆ. ಮ್ಯಾಟರ್ ವೇವ್ಸ್ ಬಗ್ಗೆ ಸೆಕೆಂಡ್ PUC ಅಲ್ಲಿ ಇಟ್ಟಿದ್ದಾರೆ, ಬಟ್ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಲೆಕ್ಟ್ರಾನ್ ಅಂದ್ರೆ ಏನಪ್ಪ, ಪಾರ್ಟಿಕಲ್ ಅಂತ ನೀವು ಅನ್ಕೊಂಡಿದ್ರಿ ಇಷ್ಟು ದಿನ. ಬಟ್ ಸೆಕೆಂಡ್ PUC ಅಲ್ಲಿ ಹೋದ್ರೆ ಎಲೆಕ್ಟ್ರಾನ್ ಇಸ್ ನಾಟ್ ಎ ಪಾರ್ಟಿಕಲ್, ಇಟ್ ಈಸ್ ಎ ವೇವ್ ಅಂತ ನೀವೇ ಪ್ರೂವ್ ಮಾಡ್ತೀರಿ. ಬಿಲೀವ್ ಮೀ, ನೀವು ಪ್ರೂವ್ ಮಾಡ್ತೀರಿ ಸೆಕೆಂಡ್ PUC ಅಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ಸೊ ಎಲೆಕ್ಟ್ರಾನ್ನ ವೇವ್ ಅಂತ ಹೆಂಗ್ ಸರ್ ಅಸ್ಯೂಮ್ ಮಾಡ್ಕೊಳ್ಳು? ಹೂ ಆಮ್ ಐ, ನಾನು ಪಾರ್ಟಿಕಲ್ ಎಸ್ ಅಂತ ನೀವು ಅನ್ಕೊಂಡಿರ್ತೀರಿ. ನೀವು ಪಾರ್ಟಿಕಲ್ ಅಂದ್ರೆ ನಾನು ವೇವ್ ಅಂತ ಪ್ರೂವ್ ಮಾಡ್ತೀನಿ, ನೀವು ವೇವ್ ಅಂದ್ರೆ ನಾನು ಪಾರ್ಟಿಕಲ್ ಅಂತ ಪ್ರೂವ್ ಮಾಡ್ತೀನಿ. ಸೊ ಹಾಗಾದ್ರೆ ಏನ್ ಸರ್? ದಟ್ ಈಸ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಸೊ ನಾವು ವೇವ್ ಅನ್ಕೊಂಡ್ರೆ ವೇವ್, ಪಾರ್ಟಿಕಲ್ ಅನ್ಕೊಂಡ್ರೆ ಪಾರ್ಟಿಕಲ್, ಎಲೆಕ್ಟ್ರಾನ್. ಸೊ ಆ ಎಲೆಕ್ಟ್ರಾನ್ ಮೂವ್ ಆಗ್ತಿದ್ರೆ ಒಂದು ವೇವ್ ಮೂವ್ ಆಗ್ತಿದೆ ಅಂತ ನಾವು ಪ್ರೂವ್ ಮಾಡ್ಬೋದು. ಸೊ ದಟ್ ಈಸ್ ಅ ಪ್ರಾಬಬಿಲಿಟಿ ವೇವ್ಸ್. ಅಂದ್ರೆ ಎಲೆಕ್ಟ್ರಾನ್ ಎಲ್ಲೆಲ್ಲಿದೆ ಅಂತ ನಾವು ಪ್ರಾಬಬಿಲಿಟಿ ವೇವ್ಸ್ ನ ಪ್ಲಾಟ್ ಮಾಡಿದಾಗ, ಸೊ ವಿ ಕೆನ್ ನಾಟ್ ಸೇ ಎಲೆಕ್ಟ್ರಾನ್ ಇಲ್ಲೇ ಇರುತ್ತೆ ಅಂತ ಹೇಳಕ, ಇಲ್ಲಿರ್ಬೋದು ಅಂತ ಪ್ರಾಬಬಿಲಿಟಿ ಹೇಳ್ತೀವಿ. ಸೊ ಆ ಪ್ರಾಬಬಿಲಿಟಿ ವೇವ್ಸ್ ನ ನಾವು ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ವೇವ್ಸ್ associated with
with moving electrons, protons, nucleons, protons, neutrons, protons, electrons, etc. ಸೊ ಇಂಥ ವೇವ್ಸ್ನ ನಾವೇನಂತ ಕರಿತೀವಿ, ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಸಪರೇಟ್ ಚಾಪ್ಟರ್ ಇದೆ ಸೆಕೆಂಡ್ ಪಿ ಯು ಸಿಯಲ್ಲಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಟ್ ಒನ್ ಇನ್ ದ ಚಾಪ್ಟರ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. ನೋಟ್ ಮಾಡಿದ್ರ 3 2 1 ಡನ್. ಎಸ್. ನೆಕ್ಸ್ಟ್ ಒನ್, types of waves depending on nature of vibration of particles. So ಬನ್ನಿ ನೋಡೋಣ. there are two types depending on that one. ಯಾವ್ಯಾವು ಅಂದರೆ ಟ್ರಾನ್ಸ್ವರ್ಸ್ ವೇವ್, ಲಾಂಗಿಟ್ಯೂಡಿನಲ್ ವೇವ್ಸ್. ಸೊ ಅರ್ಥ ಮಾಡಿಸ್ತೀನಿ ನಾನು, ಕರೆಕ್ಟಾಗಿ ಫೋಕಸ್ ಆಗಿ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡಿ. ಡೋಂಟ್ ಸ್ಕಿಪ್ ಎನಿಥಿಂಗ್ ಇನ್ ದಿಸ್ ವಿಡಿಯೋ. ಒಂದು ವೇಳೆ ರಿವಿಷನ್ಗೆ ಏನಾದರೂ ನೋಡ್ತಿದ್ರೆ ನೋಟ್ಸ್ ಆಲ್ರೆಡಿ ನಿಮ್ಮ ಮುಂದೆ ಇರುತ್ತೆ ಬರ್ಕೊಂಡಿರೋದು, ಅದನ್ನು ಮುಂದೆ ಇಟ್ಕೊಂಡು 2x ಸ್ಪೀಡಲ್ಲಿ ನೋಡಿ. ಬಟ್ ಫಸ್ಟ್ ಟೈಮ್ ನೋಡ್ತಿದ್ರೆ ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ನೋಡಬೇಡಿ, ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಟ್ರಾನ್ಸ್ವರ್ಸ್ ವೇವ್ ಅಂಡ್ ಲಾಂಗಿಟ್ಯೂಡಿನಲ್ ವೇವ್ಸ್. ಟ್ರಾನ್ಸ್ವರ್ಸ್ ವೇವ್ ಅಂಡ್ ಲಾಂಗಿಟ್ಯೂಡಿನಲ್ ವೇವ್. Longitudinal wave. So what are these transfer? Depending on vibration of the particle, there are two types of the waves. First one nodana, transverse wave. Transverse wave. Transverse wave. A wave in which the particles vibrate perpendicular to the direction of perpendicular to the direction of propagation of wave. ಹಂಗಂದ್ರೆ ಏನು? ಈಗ ಒಂದು ಮೀಡಿಯಂ ಅಲ್ಲಿ ವೇವ್ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಮೀಡಿಯಂ ಅಲ್ಲಿ ವೇವ್ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಆ ವೇವ್ ಹೋಗ್ತಾ ಇದ್ರೆ ಪಾರ್ಟಿಕಲ್ನ ಸುಮ್ಮನೆ ಬಿಡಲ್ಲ, ಡಿಸ್ಟರ್ಬ್ ಮಾಡುತ್ತೆ. ಯಾವ ತರ ಡಿಸ್ಟರ್ಬ್ ಮಾಡುತ್ತೆ? ದಟ್ ಡಿಪೆಂಡ್ಸ್. ಈಗ ವೇವ್ ಈ ಕಡೆಗೆ ಹೋಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಪಾರ್ಟಿಕಲ್ಸ್ ಈ ತರ ವೈಬ್ರೇಟ್ ಆಗ್ತಿದ್ರೆ ಅಂತ ವೇವ್ನ ನಾವೇನಂತ ಕರಿತೀವಿ? ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸೊ ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಎಕ್ಸ್ ಆಕ್ಸಿಸ್, ದ ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಇನ್ ವೈ ಆಕ್ಸಿಸ್. ಎಕ್ಸಾಂಪಲ್ ತಗೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ಎ ರೋಪ್. ಒಂದು ರೋಪ್ನ ತಗೊಳ್ಳೋಣ. ಜಿಮ್ಮಲ್ಲಿ ಮಾಡ್ತಾರೆ ನೋಡಿದ್ರ, ರೋಪ್ ವೇವ್ಸ್ ಕ್ರಿಯೇಟ್ ಮಾಡ್ತಾರೆ ನೋಡಿದ್ರ. ಸೊ ಈ ಕಡೆಯಿಂದ ನಾನು ಜಿಮ್ಗೆ ಹೋಗ್ತೀನಿ ಇವತ್ತಿಂದ, ಓಕೆ, ಫಿಸಿಕ್ಸ್ ಪಾಠ ಮಾಡೋಕ್ಕೆ. ಸೊ ಈ ಕಡೆಯಿಂದ ಈ ಹಗ್ಗನ ಇಟ್ಕೊಂಡು ಝುಮ್ 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 ಅಂತ ನಾನು ಡಿಸ್ಟರ್ಬ್ ಮಾಡ್ತೀನಿ. ಏನಾಗತ್ತೆ? ಸೊ ಇಟ್ ಕ್ರಿಯೇಟ್ ಸಮಥಿಂಗ್ ಲೈಕ್ ದಿಸ್. ಈ ತರ ಕ್ರಿಯೇಟ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ನ ಗಮನಿಸಿ. ವೇವ್ ಯಾವ ಕಡೆಗೆ ಹೋಗ್ತಿದೆ? ಈ ಕಡೆಗೆ ಹೋಗ್ತಿದೆ. ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್. ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್. ಪ್ರಾಪಗೇಷನ್ ಆಫ್ ವೇವ್. ಹೌದಾ? ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್. ವೇವ್ ಈ ಕಡೆಗೆ ಹೋಗ್ತಿದ್ರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಈ ತರ ಮೂವ್ ಆಗ್ತಿರುತ್ತೆ. ಮೇಲೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲೋಗುತ್ತೆ, ಕೆಳಗಡೆ ಬರುತ್ತೆ. ಯಾವುದಾದ್ರೂ ಒಂದು ಪಾರ್ಟಿಕಲ್, ನಾನು ಅಲ್ಲಿ ಸಿಮ್ಯುಲೇಷನ್ ತೋರಿಸ್ತೀನಿ, ವಿಲ್ ಗೆಟ್ ಅನ್ ಐಡಿಯಾ. ಸೊ ಇದನ್ನೇ ಅರ್ಥ ಮಾಡ್ಕೋಬಹುದು, ಬಟ್ ಸ್ಟಿಲ್ ಫರ್ದರ್ ಕ್ಲಾರಿಫಿಕೇಶನ್ಗೆ ಅಲ್ಲಿ ತೋರಿಸ್ತೀನಿ. ಸೊ ಅದೇ ತರ, ಸೊ ಒಂದು ಬಾವಿಯಲ್ಲಿ ನೀರಿದೆ ಅಂತ ಅನ್ಕೊಳ್ಳೋಣ. ಬಾವಿ ಮೇಲೆ ಒಂದು ನೀರ್ ಮೇಲೆ ಒಂದು ಥರ್ಮೋಕಲ್ ಬಾಲ್ಸ್ನ ಹಾಕಿ ಅಂದ್ರೆ ಒಂದು ಲೋಡ್ ತಗೊಂಬಂದು ಹಾಕೋದಲ್ಲ, ಒಂದು 4-5 ಹಾಕಿ. ಸೊ ಒಂದು ಕಲ್ನ ಡ್ರಾಪ್ ಮಾಡಿ, ಇಟ್ ಕ್ರಿಯೇಟ್ಸ್ ದ ಡಿಸ್ಟರ್ಬೆನ್ಸಸ್. ವೇವ್ ಯಾವ ಕಡೆಗೆ ಎಲ್ಲಿ ಫಾರ್ಮ್ ಆಗಿ ಯಾವ ಕಡೆಗೆ ಹೋಗುತ್ತೆ? ಸೆಂಟರಲ್ಲಿ ವೇವ್ ಹಾಕಿ, ಅಂದ್ರೆ ಕಲ್ಲು ಎಲ್ಲಿ ಬೀಳ್ತೋ ಅಲ್ಲಿ ವೇವ್ ಫಾರ್ಮ್ ಆಗಿ ಎಡ್ಜಸ್ಗೆ ವೇವ್ಸ್ ಪ್ರಾಪಗೇಟ್ ಆಗುತ್ತೆ. ವೇವ್ಸ್ ಈ ತರ ಪ್ರಾಪಗೇಟ್ ಆಗ್ತಿರ್ಬೇಕಾದ್ರೆ ಆ ಥರ್ಮೋಕಲ್ ಶೀಟ್ನ ನೋಡಿ. ಸೊ ಮೇಲೆ ಕೆಳಗಡೆ ಡ್ಯಾನ್ಸ್ ಆಡ್ತಿರುತ್ತೆ. ಬೇಕಾದ್ರೆ ಮನೆಯಲ್ಲೇ ಚೆಕ್ ಮಾಡಿ, ಒಂದು ಬಕೆಟಲ್ಲಿ ಸ್ಮಾಲ್ ಪೇಪರ್ ಪಾರ್ಟಿಕಲ್ ಅಥವಾ ಯಾವ್ದಾದ್ರು ಒಂದು ಫ್ಲೋಟಿಂಗ್ ಪಾರ್ಟಿಕಲ್ನ ಹಾಕಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ. ಆ ಪಾರ್ಟಿಕಲ್ ಏನಾಗುತ್ತೆ? ಮೇಲ್ಗಡೆ ಕೆಳಗಡೆ ಈ ತರ ಡ್ಯಾನ್ಸ್ ಆಡ್ತಾ ಇರುತ್ತೆ. ವೇವ್ ಮಾತ್ರ ಈ ಕಡೆ ಹೋಗ್ತಿರುತ್ತೆ. ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಒನ್ ಡೈರೆಕ್ಷನ್ ಅಂಡ್ ದ ಪಾರ್ಟಿಕಲ್ ಇಸ್ ವೈಬ್ರೇಟಿಂಗ್ ಪರ್ಪೆಂಡಿಕ್ಯುಲರ್ ಟು ದಟ್ ಒನ್. ಅಂತ ವೇವ್ಸ್ ನಾವೇನಂತ ಕರಿತೀವಿ? ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ವೇವ್ಸ್ ಇನ್ ಎ ರೋಪ್.
waves in a rope. Disturbance in example, disturbance in rope. ನಾನು ಅಲ್ಲಿ ಸಿಮ್ಯುಲೇಷನ್ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಅದೇ ತರ ಲೈಟ್ ವೇವ್ ಕೂಡ ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಲೈಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈ ತರ ಪ್ರಾಪಗೇಟ್ ಆಗ್ತಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ವೇರಿ ಆಗ್ತಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ವೇರಿ ಆಗ್ತಿರುತ್ತೆ, ಅದು ಕೂಡ ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಸೊ ವಿಲ್ ಸ್ಟಡಿ ದಟ್ ಇನ್ ಸೆಕೆಂಡ್ PUC ಚಾಪ್ಟರ್ electromagnetic waves. So another example for this one is electromagnetic waves, EM waves. ಇದನ್ನ ಲೈಟ್ ಅಂತಾನೂ ಕರೀತಾರೆ. EM waves are the waves which falls under the category of transverse wave. Next ನೋಡೋಣ longitudinal wave. Longitudinal waves, the waves in which the particles vibrate in direction parallel to the propagation of wave. ಸೊ ಅಂದ್ರೆ ಏನು ಅಂತ ನೋಡೋಣ. ವೇವ್ ಈ ಕಡೆಗೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಈ ಕಡೆಗೆ ಹೋಗ್ತಿದೆ ವೇವ್, ಪಾರ್ಟಿಕಲ್ ಈ ತರ ವೈಬ್ರೇಟ್ ಆಗತ್ತೆ. ಅವಾಗ್ಲೇ ಹೆಂಗಾಯ್ತು, ವೇವ್ ಈ ಕಡೆ ಆದ್ರೆ ಈ ತರ ವೈಬ್ರೇಟ್ ಆಗ್ತಿತ್ತು, ಅಂತ ವೇವ್ಸ್ ನ ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿ. ಈಗ ವೇವ್ ಈ ಕಡೆ ಹೋಗ್ತಿದೆ, ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ಹೀಗೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ, ಹೀಗೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ. ಅಂದ್ರೆ ಡೈರೆಕ್ಷನ್ ಆಫ್ ವೇವ್ ಏನಿದೆ ಅದಕ್ಕೆ ಪ್ಯಾರಲಲ್ ಆಗಿ ವೈಬ್ರೇಟ್ ಆಗುತ್ತೆ. ಅಂತ ವೇವ್ಸ್ ನ ನಾವೇನಂತ ಕರಿತೀವಿ, ಲಾಂಗಿಟ್ಯೂಡಿನಲ್ ವೇವ್ಸ್. ಎಕ್ಸಾಂಪಲ್ ಸೌಂಡ್ ವೇವ್ಸ್. ಸೊ ಸೌಂಡ್ ವೇವ್ಸ್ ನ ಕ್ರಿಯೇಟ್ ಮಾಡೋದು ಲ್ಯಾಬಲ್ಲಿ ತುಂಬಾ ಈಸಿ. ಒಂದು ಏನಿದು ತ್ರಿಶೂಲನ ಅಲ್ಲ, ಟ್ಯೂನಿಂಗ್ ಫೋಕ್ ನ ತಗೊಂಡೋಗಿ ಕಲ್ ಮೇಲೆ ರಪ್ ಅಂತ ಹೊಡಿಬೇಕು, ಹೌದಾ? ಅಲ್ಲ, ರಬ್ಬರ್ ಸ್ಟ್ಯಾಂಪ್ ಮೇಲೆ ನಿಧಾನವಾಗಿ ಹೊಡಿಬೇಕು. ಸೊ ಅವಾಗ ಏನಾಗುತ್ತೆ, ಈ ಫೋಕ್ಸ್ ಏನಾಗುತ್ತೆ, ಸೊ ಇಟ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ಸೊ ಟ್ಯೂನಿಂಗ್ ಫೋಕ್ಸ್ ಏನಿರುತ್ತೆ ವೈಬ್ರೇಟ್ ಆಗುತ್ತೆ. ಇದ್ರ ಸುತ್ತಲೂ ಇರ್ತಕ್ಕಂಥ ಏರ್ ಮಾಲಿಕ್ಯೂಲ್ಸ್ ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಡಿಸ್ಟರ್ಬ್ ಮಾಡಿದಾಗ ಹತ್ರ ಇರೋ ಪಾರ್ಟಿಕಲ್ಸ್ ನೈಬರಿಂಗ್ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ, ಮತ್ತೆ ಈ ಪಾರ್ಟಿಕಲ್ಸ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ನ ಡಿಸ್ಟರ್ಬ್ ಮಾಡುತ್ತೆ, ಮತ್ತೆ ಈ ಪಾರ್ಟಿಕಲ್ಸ್ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ನ ಡಿಸ್ಟರ್ಬ್ ಮಾಡುತ್ತೆ. ಮತ್ತೆ ಈ ಡಿಸ್ಟರ್ಬೆನ್ಸ್ ಈ ತರ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ದಿಸ್ ಇಸ್ ದ ಪ್ರಾಪಗೇಷನ್ ಆಫ್ ಸೌಂಡ್ ವೇವ್ಸ್. ಸೊ ನೋಡಿ, ಸೌಂಡ್ ಇಲ್ಲಿ ಕ್ರಿಯೇಟ್ ಆಗ್ತಿದೆ, ಎಲ್ಲಿ ಟ್ಯೂನಿಂಗ್ ಫೋರ್ಕ್ ಹತ್ರ, ಈ ಕಡೆ ಪ್ರಾಪಗೇಟ್ ಆಗ್ತಿದೆ. ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ಏನಾಗುತ್ತೆ, ಈ ಕಡೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ, ಈ ಕಡೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಅಂದ್ರೆ ದ ಪಾರ್ಟಿಕಲ್ ಈಸ್ ವೈಬ್ರೇಟಿಂಗ್ ಇನ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್. ಅಂತ ವೇವ್ ನ ನಾವೇನಂತ ಕರಿತೀವಿ, ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಎಕ್ಸಾಂಪಲ್ ಸೌಂಡ್ ವೇವ್ಸ್. Sound waves are the example for longitudinal waves. ಬನ್ನಿ ಒಂದು ಆನಿಮೇಷನ್ ನೋಡೋಣ, ಯಾವ ತರ ವರ್ಕ್ ಆಗತ್ತೆ ಅಂತ ಚೆಕ್ ಮಾಡೋಣ. ಇಲ್ಲಿ ನೋಡಿ, ವಿ ಹ್ಯಾವ್ ಅ ರೋಪ್. ನಮ್ಮ ಹತ್ರ ಇಲ್ಲಿ ಒಂದು ಹಗ್ಗ ಇದೆ, ಹಾಗೆ ಇನ್ಫಿನಿಟಿಗೆ ಹೋಗ್ತಿದೆ. ಈಗ ಇದನ್ನ ಆಸಿಲೇಟ್ ಮಾಡಿದ್ರೆ ವೇವ್ಸ್ ಕ್ರಿಯೇಟ್ ಆಗತ್ತೆ, ಹೌದಲ್ಲ? ಜಿಮ್ ಅಲ್ಲಿ ಕ್ರಿಯೇಟ್ ಮಾಡ್ತಿರ್ತಾರಲ್ಲ ಈ ತರ. ಸೊ ಆ ತರ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇದು ಇನ್ಫಿನಿಟಿವರೆಗೂ ಹೋಗ್ತಿದೆ, ರಿಫ್ಲೆಕ್ಟ್ ಆಗ್ತಿಲ್ಲ, ಇನ್ಫಿನಿಟಿವರೆಗೂ ಹೋಗ್ತಿದೆ. ಸೊ ಈಗ ಇಲ್ಲಿ ಏನಾಗ್ತಿದೆ, ಎನರ್ಜಿ ಇಲ್ಲಿಂದ ಈ ಕಡೆಗೆ ಟ್ರಾವೆಲ್ ಆಗ್ತದೆ. ದಟ್ ಮೀನ್ಸ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ವೇವ್. ಡೈರೆಕ್ಷನ್ ಆಫ್ ವೇವ್ ಏನಾಗ್ತಿದೆ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಮೂವ್ ಆಗ್ತಿದೆ. ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ನ ಗಮನಿಸಿ. ಫಾರ್ ಎಕ್ಸಾಂಪಲ್, ಸೊ ಈ ಪಾರ್ಟಿಕಲ್ ನ ನೋಟ್ ಮಾಡೋಣ, ಒಂದು ನಿಮಿಷ. ಈ ಪಾರ್ಟಿಕಲ್ ನ ನೋಟ್ ಮಾಡಿ, ಇಲ್ಲಿರ್ತಕ್ಕಂಥ ಗ್ರೀನ್ ಪಾರ್ಟಿಕಲ್ ನ ನೋಟ್ ಮಾಡಿ. ಕಾಣಿಸ್ತಿದ್ಯಾ? ಓಕೆ, ಇದು ಕಾಣಿಸ್ತಿದೆ ನೋಡಿ. ಈ ಪಾರ್ಟಿಕಲ್ ನ ಮಾತ್ರ ಗಮನಿಸಿ. ಇದೇನಾಗ್ತದೆ, ಮೇಲೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ, ಮೇಲೆ ಹೋಗ್ತಿದೆ, ಕೆಳಗಡೆಗೆ ಬರ್ತಿದೆ. ಸೊ ಹೌದಾ? ಸೊ ಅದೇ ತರ ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ನ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಈ ಗ್ರೀನ್ ಕಲರ್ ಪಾರ್ಟಿಕಲ್ ನ ನೋಡಿ. ಆ ಪಾರ್ಟಿಕಲ್ ಏನಾಗ್ತಿದೆ, ಮೇಲೆ ಹೋಗ್ತಿದೆ, ಡೌನ್ ಸೈಡ್ ಬರ್ತಿದೆ, ಮೇಲೆ ಹೋಗ್ತಿದೆ, ಡೌನ್ ಸೈಡ್ ಬರ್ತಿದೆ. ಬಟ್ ವೇವ್ ಮಾತ್ರ ಯಾವ ಡೈರೆಕ್ಷನ್ಗೆ ಹೋಗ್ತಿದೆ, ರೈಟ್ ಸೈಡ್ ಹೋಗ್ತಿದೆ. ಅದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಆಗ್ತಿದೆ. ಇಂಥ ವೇವ್ ನ ನಾವೇನಂತ ಕರಿತೀವಿ, ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಎ ಟ್ರಾನ್ಸ್ವರ್ಸ್
ವೇವ್. ವೇವ್. ಸೊ ವೇವ್ ಅಂದ್ರೆ ಇದೇ ತರ ಇರ್ಬೇಕಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನೋಡಿ, ಸೊ ನಮ್ಗೆ ಇಲ್ಲೊಂದು ದಾರ ಇದೆ, ಸುಮ್ಮನೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ ನಾನು. ಇದು ಕೂಡ ಒಂದು ವೇವೇ. ವೇವ್ ಅಂದ್ರೆ ಏನ್ ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾವ ತರಾನೇ ಇರ್ಬೇಕಂತೇನಿಲ್ಲ. ಸುಮ್ಮನೆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ ನಾನು. ಡಿಸ್ಟರ್ಬೆನ್ಸ್ ಏನಾಗ್ತಿದೆ, ಈ ತರ ಮೂವ್ ಆಗ್ತಿದೆ ನೋಡಿ. ರೈಟ್ ಸೈಡ್ ವೇವ್ ಹೋಗ್ತಿದ್ರೆ ಪಾರ್ಟಿಕಲ್ಸ್ ಮೇಲಿಂದ ಕೆಳಗಡೆ ಆಸಿಲೇಟ್ ಆಗ್ತಾ ಇದೆ. ಇಂಥ ವೇವ್ಸ್ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನು ಅಂತ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಬನ್ನಿ ಈಗ ನೋಡೋಣ ಲಾಂಗಿಟ್ಯೂಡಿನಲ್ ವೇವ್ಸ್. ಎಕ್ಸಾಂಪಲ್ ಏನಂತ ಹೇಳಿದ್ರೆ ಸೌಂಡ್ ವೇವ್ಸ್ ಅಂತ ಹೇಳಿದೆ. ಸೌಂಡ್ ಯಾವ ತರ ಪ್ರಾಪಗೇಟ್ ಆಗುತ್ತೆ, ಯಾವ ತರ ಪ್ರೊಡಕ್ಷನ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಬೈ ದ ಡಿಸ್ಟರ್ಬೆನ್ಸ್ ಆಫ್ ಆಬ್ಜೆಕ್ಟ್. ನಮ್ಮ ಲ್ಯಾರಿಂಗ್ಸ್ ಅಲ್ಲಿ ಮಾತಾಡುವಾಗ ಲ್ಯಾರಿಂಗ್ಸ್ ಏನಾಗುತ್ತೆ, ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಷನ್ ಇಂದ ಹತ್ರ ಇರ್ತಕ್ಕಂಥ ಪಾರ್ಟಿಕಲ್ಸ್ ವೈಬ್ರೇಟ್ ಆಗುತ್ತೆ. ಸೊ ಆ ಡಿಸ್ಟರ್ಬೆನ್ಸ್ ಕ್ಯಾರಿ ಆಗುತ್ತೆ. ಅದೇ ತರ ಇಲ್ಲೊಂದು ಸ್ಪೀಕರ್ ನ ಕನ್ಸಿಡರ್ ಮಾಡೋಣ. ಈ ಸ್ಪೀಕರ್ ಡಯಾಫ್ರಾಮ್ ಏನಿದೆ ವೈಬ್ರೇಟ್ ಆಗುತ್ತೆ. ನೀವೇನಾದ್ರು ಸಿಗ್ನಲ್ಸ್ ಕೊಟ್ಟಾಗ ಡಯಾಫ್ರಾಮ್ ವೈಬ್ರೇಟ್ ಆಗುತ್ತೆ. ಸೊ ಈಗ ವೈಬ್ರೇಟ್ ಆದಾಗ ನೋಡಿ ಯಾವ ತರ ಬರ್ತಿದೆ ಅಂದ್ರೆ, ಸೊ ಈ ವೈಬ್ರೇಟ್ ಆದಾಗ ಹತ್ರ ಇರ್ತಕ್ಕಂಥ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಈ ಹತ್ರ ಇರ್ತಕ್ಕಂಥ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡಿದಾಗ ಆ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ನೆಕ್ಸ್ಟ್ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ. ಆ ಪಾರ್ಟಿಕಲ್ ನೆಕ್ಸ್ಟ್ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ. ಆ ತರ ಡಿಸ್ಟರ್ಬೆನ್ಸ್ ಕ್ಯಾರಿ ಆಗ್ತಿದೆ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ಇಲ್ಲಿ ಸೌಂಡ್ ಪ್ರೊಡಕ್ಷನ್ ಆದ್ರೆ ವೇವ್ ಈ ಕಡೆಗೆ ಹೋಗ್ತಿದ್ಯಾ? ಹೌದು, ಲೆಫ್ಟ್ ಟು ರೈಟ್ ಹೋಗ್ತಿದೆ. ಬಟ್ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ನ ಗಮನಿಸಿ, ಝೂಮ್ ಮಾಡಿ ಗಮನಿಸಿ. ಯಾವ್ದಾದ್ರು ಒಂದು ಪಾರ್ಟಿಕಲ್ ನ ಗಮನಿಸಿ. ಇಲ್ಲೊಂದು ರೆಡ್ ಕಲರ್ ಪಾರ್ಟಿಕಲ್ ಇದೆ, ಮಾರ್ಕ್ ಮಾಡಿದೆ. ಈ ಪಾರ್ಟಿಕಲ್ ಏನಾಗ್ತಿದೆ, ಮುಂದಕ್ಕೆ ಹೋಗ್ತಿದೆ, ಹಿಂದಕ್ಕೆ ಬರ್ತಿದೆ, ಮುಂದಕ್ಕೆ ಬರ್ತಿದೆ, ಹಿಂದಕ್ಕೆ ಬರ್ತಿದೆ. ಹೌದಾ? ಸೊ ಈ ತರ ವೈಬ್ರೇಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. We call as longitudinal wave. So this is the direction of propagation of wave. Direction of propagation of wave. Propagation of wave. So ಅದರ ಜೊತೆಗೆ ಪಾರ್ಟಿಕಲ್ಸ್ ಯಾವ ತರ ವೈಬ್ರೇಟ್ ಆಗ್ತದೆ ಇನ್ parallel to the direction of propagation of wave. ಅಂದ್ರೆ ಇದೇ ತರ ಅದೇ ಡೈರೆಕ್ಷನ್ ಅಲ್ಲೇ ಪಾರ್ಟಿಕಲ್ಸ್ ವೈಬ್ರೇಟ್ ಆಗ್ತಿದೆ. ಈ ತರ ವೇವ್ಸ್ ನಾವೇನಂತ ಕರಿತೀವಿ? ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದ್ರೆ ಏನು ಅಂತ. ಸೊ ಈಗ ಈ ವೇವ್ಸ್ ಹೋಗ್ತಿರ್ಬೇಕಾದ್ರೆ ಸರ್ಟೆನ್ ರೀಜನ್ಸ್ ಅಲ್ಲಿ ಪಾರ್ಟಿಕಲ್ಸ್ ಹತ್ತತ್ರ ಆಯ್ತು, ಸರ್ಟೆನ್ ರೀಜನ್ಸ್ ಅಲ್ಲಿ ಪಾರ್ಟಿಕಲ್ಸ್ ದೂರ ಇದೆ. ಗಮನಿಸಿದ್ದೀರಾ? ಕೆಲವೊಂದು ರೀಜನ್ಸ್ ಅಲ್ಲಿ ಪಾರ್ಟಿಕಲ್ ಹತ್ರ ಇದೆ, ಅದು ಮುಂದಕ್ಕೆ ಹೋಗ್ತಿರತ್ತೆ. ಕೆಲವೊಂದು ರೀಜನ್ಸ್ ಅಲ್ಲಿ ಪಾರ್ಟಿಕಲ್ ದೂರ ಇರತ್ತೆ. ಅಂತ ರೀಜನ್ಸ್ ನ, ಈ ಹತ್ರ ಇರ್ತಕ್ಕಂಥ ರೀಜನ್ ನ ಹೈ ಪ್ರೆಷರ್ ರೀಜನ್ ಅಂತ ಹೇಳ್ಬೋದಾ? ಹೈ ಪ್ರೆಷರ್ ರೀಜನ್. ಸೊ ಈ ರೀಜನ್ ಏನಾಗಿರುತ್ತೆ, ಇಲ್ಲಿ ಕಾಣಿಸ್ತಿರೋ ಪ್ರಕಾರ ಇದು ಹೈ ಪ್ರೆಷರ್ ರೀಜನ್. ಹೈ ಪ್ರೆಷರ್ ರೀಜನ್. ಪ್ರೆಷರ್ ರೀಜನ್. ಹಾಗೆ ಈ ರೀಜನ್ ಏನಾಗಿದೆ, ಪಾರ್ಟಿಕಲ್ ತುಂಬಾ ದೂರ ಹೋಗಿದೆ. ಇದನ್ನ ನಾವು ಲೋ ಪ್ರೆಷರ್ ರೀಜನ್ ಅಂತ ಕರಿತೀವಿ. ಲೋ ಪ್ರೆಷರ್ ರೀಜನ್. ಈ ಹೈ ಪ್ರೆಷರ್ ರೀಜನ್ಗೆ ಇನ್ನೊಂದು ಹೆಸರಿದೆ, ಅದನ್ನೇ ನಾವೇನಂತ ಕರಿತೀವಿ? ಕಂಪ್ರೆಷನ್ಸ್. ಯಾವ್ಯಾವ ರೀಜನ್ ಅಲ್ಲಿ ಪ್ರೆಷರ್ ತುಂಬಾ ಹೈ ಇದೆಯೋ, ಪಾರ್ಟಿಕಲ್ಸ್ ಎಲ್ಲ ಒಂದ್ ಕಡೆ ಸೇರಿದೆಯೋ ಅಂತ ರೀಜನ್ ನ ಕಂಪ್ರೆಷನ್ ಅಂತ ಕರಿತೀವಿ. ಈ ಲೋ ಪ್ರೆಷರ್ ರೀಜನ್ ಇದೆ, ಪಾರ್ಟಿಕಲ್ಸ್ ಎಲ್ಲಿ ದೂರ ಆಗಿದೆ ಅಂತ ರೀಜನ್ಗೆ ನಾವು ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ರೇರ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಸೊ these are the compressions and rarefaction. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ವಿಲ್ ಗೋ ಬ್ಯಾಕ್ ಟು ದ ಬೋರ್ಡ್. ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ರಿಮೂವ್. ಬೇಕಾದ್ರೆ ಇನ್ನೊಂದ್ಸತಿ ನೋಡಿ ಯಾವ ತರ ವೈಬ್ರೇಟ್ ಆಗ್ತಿದೆ ಅಂತ. ಸೊ ಲೆಟ್ ಅಸ್ ಸಿ. ಸೌಂಡ್ ಪ್ರೊಡಕ್ಷನ್ ಆಗ್ತಿರ್ಬೇಕಾದ್ರೆ ವೇವ್ ಈ ಕಡೆಗೆ ಹೋಗ್ತಿದೆ, ಪಾರ್ಟಿಕಲ್ ಈ ತರ ವೈಬ್ರೇಟ್ ಆಗ್ತಿದೆ. ಸೊ ದೀಸ್ ಆರ್ ಆಲ್ ಯಾವ ವೇವ್ಸ್? ಲಾಂಗಿಟ್ಯೂಡಿನಲ್ ವೇವ್. ಇದನ್ನ ಲಾಂಗಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ, ವಿ ವಿಲ್ ಸಿ ದ ಟ್ರಾನ್ಸ್ವರ್ಸ್ ವೇವ್. ಸೊ ಈ ತರ ಆಸಿಲೇಟ್ ಆಗ್ತಾ ಇದ್ರೆ ಪಾರ್ಟಿಕಲ್ಸ್ ಅಪ್ ಅಂಡ್ ಡೌನ್ ಆಗ್ತಿರತ್ತೆ, ವೇವ್ ಮುಂದಕ್ಕೆ ಹೋಗ್ತಿರತ್ತೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ವೇವ್. ಇಂತಹ ವೇವ್ ನ ನಾವೇನಂತ ಕರಿತೀವಿ? ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸಖತ್ತಾಗಿದೆ ಸರ್.
ಸೊ ವೇವ್ ಅಂದ್ರೆ ಇದೇ ತರ ಇರ್ಬೇಕಂತೇನಿಲ್ಲ, ಅರ್ಥ ಆಗ್ತಿದ್ಯಾ? ವೇವ್ ಅಂದ್ರೆ ಲೈಕ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್ ಸರ್ ಅಂತ ಹೇಳ್ಬೇಡಿ. ಸೊ ಕ್ಲಾಸಲ್ಲಿ ಹೇಳ್ದಂಗೆ. ಸೊ ನೆಕ್ಸ್ಟ್ ನೋಡಿ, ಇದು ಕೂಡ ವೇವ್ ಆಗಿರ್ಬೋದು. ನೋಡಿ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಎ ವೇವ್. ಇದು ಕೂಡ ಒಂಥರ ವೇವ್. ಡಿಸ್ಟರ್ಬೆನ್ಸ್ ಕ್ಯಾರಿ ಆಯ್ತು, ಎನರ್ಜಿ ಕ್ಯಾರಿ ಆಯ್ತು, ಮೊಮೆಂಟಮ್ ಕ್ಯಾರಿ ಆಯ್ತು, ಬಟ್ ಪಾರ್ಟಿಕಲ್ಸ್ ಮಾತ್ರ ಅಲ್ಲೇ ಇದೆ. ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ? ವೇವ್ಸ್ ಅಂತಾನೆ ಕರೆಯೋದು, ಹೌದಲ್ಲ? ಸೊ ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ದೀಸ್ ಆರ್ ದ animations. We'll go back to the screen. Next ನೋಡೋಣ, mathematical treatment of a wave. So I'm going to remove this one. Note ಮಾಡಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. I'm going to remove. 3 2 1 done. Mathematical treatment ಅಂದ್ರೆ ಒಂದು ವೇವ್ ನ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೋದು ಸರ್, ಅದನ್ನ ಹೆಂಗೆ ಸರ್ ಮ್ಯಾಥಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು? ಮಾಡಬಹುದು. ನೋಡಿ, ನೋಡ್ತಾ ಇರಿ, ನಿಮ್ ಕೈಯಲ್ಲೇ ಹೇಳಿಸ್ತೀನಿ. ಸೊ ಇಟ್ ಈಸ್ ಪಾಸಿಬಲ್. ಮ್ಯಾಥಮೆಟಿಕ್ಸ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ಭೌತಶಾಸ್ತ್ರದ ಭಾಷೆ ಆಗಿರುತ್ತೆ ಮ್ಯಾಥಮೆಟಿಕ್ಸ್. ಭೌತಶಾಸ್ತ್ರನ ಅಲ್ಲ, ಭೌತಶಾಸ್ತ್ರದ ಭಾಷೆ ಆಗಿರುತ್ತೆ ಫಿಸಿಕ್ಸ್. ಉಲ್ಟಾ ಹೇಳಿದೆ, ಭೌತಶಾಸ್ತ್ರದ ಭಾಷೆ ಆಗಿರುತ್ತೆ ಮ್ಯಾಥಮೆಟಿಕ್ಸ್. ಯಾವ ತರ ರೆಪ್ರೆಸೆಂಟ್ ಮಾಡ್ಬೋದು ಒಂದು ವೇವ್ ನ ಅಂತ ಸೊ ಸ್ವಲ್ಪ ಬೇಸಿಕ್ಸ್ ನ ಟ್ರೈ ಮಾಡೋಣ, ಯಾವ ತರ ಎವಾಲ್ವ್ ಆಯ್ತು ಅಂತ. ಡಿಫ್ರೆನ್ಷಿಯಲ್ ಈಕ್ವೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಆಕ್ಚುಲಿ ಇನ್ ಡೆಪ್ತ್ ಹೋಗ್ತಾ ಹೋದ್ರೆ ಅದು ಇಂಜಿನಿಯರಿಂಗ್ ಟಾಪಿಕ್ ಆಗ್ಬಿಡುತ್ತೆ ಅಥವಾ BSc ಟಾಪಿಕ್ ಆಗ್ಬಿಡುತ್ತೆ. ಡಿಫ್ರೆನ್ಷಿಯಲ್ ಈಕ್ವೇಶನ್ first try to write down, later we will try to express what is the meaning of that one. Differential equation. Differential equation of a wave. ಒಂದು ವೇವ್ ಡಿಫ್ರೆನ್ಷಿಯಲ್ ಈಕ್ವೇಶನ್ ಯಾವ ತರ ಇರುತ್ತೆ ಅಂದ್ರೆ dou square y by dou t square is equals to minus of constant, not minus, constant, some constant into dou square y by dou x square. ಸರ್ ನಿಜವಾಗ್ಲೂ ಏನು ಅರ್ಥ ಆಗಿಲ್ಲ ಸರ್. ಇದನ್ನ ಪಾರ್ಷಿಯಲ್ ಡಿರೈವೇಟಿವ್ ಅಂತ ಕರಿತೀವಿ. ಡಿಫ್ರೆನ್ಷಿಯಲ್ ಈಕ್ವೇಶನ್ ಈ ತರ ಇದ್ರೆ ಇದ್ರ ಸೊಲ್ಯೂಷನ್ ಯಾವ ತರ ಇರುತ್ತೆ ಅಂದ್ರೆ y is equals to f of ax plus or minus bt ಫಾರ್ಮ್ ಅಲ್ಲಿ ಇರುತ್ತೆ. ಯಾವುದೇ ಒಂದು ಈಕ್ವೇಶನ್ ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ ಅದು ವೇವ್ ಆಗಿರುತ್ತೆ. ಬಟ್ ಒಂದು ಕಂಡೀಷನ್ ಇದೆ. y should be defined for all the values of x and t. ಸೊ ಎರಡು ಕಂಡೀಷನ್ಸ್ ನ ಚೆಕ್ ಮಾಡಬೇಕು. ಒಂದು ಈ ಫಾರ್ಮ್ ಅಲ್ಲಿ ಇರಬೇಕು. ಈ ಡಿಫ್ರೆನ್ಷಿಯಲ್ ಈಕ್ವೇಶನ್ ಸ್ಯಾಟಿಸ್ಫೈ ಆದ್ರೆ ಅದೇನಾಗಿರುತ್ತೆ? ವೇವ್ ಆಗಿರುತ್ತೆ. ಬಟ್ ಡಿಫ್ರೆನ್ಷಿಯಲ್ ಈಕ್ವೇಶನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದ್ರೆ ಸೆಕೆಂಡ್ ಡಿರೈವೇಟಿವ್ ಪಾರ್ಷಿಯಲ್ ಡಿರೈವೇಟಿವ್ ತಗೋಬೇಕು, ಅದನ್ನ ಈಕ್ವೇಟ್ ಮಾಡಬೇಕು, ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಜಸ್ಟ್ ಈ ಈಕ್ವೇಶನ್ ನ ಸ್ಯಾಟಿಸ್ಫೈ ಆದ್ರೆ ಅದೇನಾಗಿರುತ್ತೆ? ವೇವ್ ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಬೈನಾಮಿಯಲ್ ಅಲ್ಲ, ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ x is equals to minus b plus or minus square root of x is equal to minus b plus or minus square root of b square minus 4ac by 2a ಯಾವ ತರ ಸೊಲ್ಯೂಷನ್ಸ್ ಬರುತ್ತೋ ಅದೇ ತರ ಇದನ್ನ ಸಾಲ್ವ್ ಮಾಡಿದ್ರೆ ಯಾವುದೋ ಒಂದು ಈಕ್ವೇಶನ್ ಬರುತ್ತೆ. ಆ ಈಕ್ವೇಶನ್ ಈ ತರ ಇರುತ್ತೆ. ಇದು ವೇವ್ ಆಗಿರ್ಬೇಕಂದ್ರೆ ಇದನ್ನ ಸ್ಯಾಟಿಸ್ಫೈ ಆಗಿರ್ಬೇಕು. ಅದ್ರ ಜೊತೆಗೆ ನೀವು ಏನೇ ವ್ಯಾಲ್ಯೂಸ್ ನ ಕೊಡಿ, ಎಕ್ಸ್ ಮತ್ತೆ ಟಿಗೆ ಮೈನಸ್ ಇನ್ಫಿನಿಟಿ ಕೊಡಿ, 0 ಕೊಡಿ, 5 ಕೊಡಿ, -5 ಕೊಡಿ, ಪ್ಲಸ್ ಇನ್ಫಿನಿಟಿ ಕೊಡಿ, ಯಾವುದೇ ವ್ಯಾಲ್ಯೂಸ್ ನ ಕೊಟ್ಟರು ಇದಕ್ಕೊಂದು ನಿರ್ದಿಷ್ಟವಾದಂತ ವ್ಯಾಲ್ಯೂ ಇರಬೇಕು. y should be defined for all the values of x and t. ಸೊ ಈ ತರ ಈಕ್ವೇಶನ್ ಇದ್ರೆ ನಾವು ಆ ಈಕ್ವೇಶನ್ ನ ವೇವ್ ಅಂತ ಕರಿಬಹುದು. ಸೊ ಅದು ಹೇಗೆ ಸಾಧ್ಯ? ಸೊ ಬನ್ನಿ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಚೆಕ್, ರೈಟ್ ಆನ್ ಎ ಕ್ವಶನ್. y is equals to 1 by e power x minus vt whole square. ಸೊ ದಿಸ್ ಇಸ್ ದ ಈಕ್ವೇಶನ್. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ್ ಅಲ್ವಾ ಅಂತ ಚೆಕ್ ಮಾಡಬೇಕು. ಸೊ ನೋಡಿ, ಈ ಈಕ್ವೇಶನ್ ಯಾವ ತರ ಇದೆ ಅಂದ್ರೆ ಇಟ್ ಈಸ್ ಅ ಫಂಕ್ಷನ್ ಆಫ್ ax minus vt. ನೋಡಿ, x minus vt ಕಾಣಿಸ್ತಿದೆಯಲ್ಲ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ax minus bt. ಅಂದ್ರೆ ಏನೋ ಒಂದು ಫಂಕ್ಷನ್, ಸೈನ್, ಕಾಸ್, ಇನ್ವರ್ಸ್, ಸ್ಕ್ವೇರ್, ಕ್ಯೂಬ್, ಯಾವುದೋ ಒಂದು ಫಂಕ್ಷನ್ ಆಗಿರ್ಬೇಕು. ಸೊ ಹಾಗಾದ್ರೆ ಸೊ ದಿಸ್ ಇಸ್ ಅ ಫಂಕ್ಷನ್. ಇದೇನ್ ಫಂಕ್ಷನ್ ಆಗಿದೆ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಿದೆ. ಸೊ ಈ ಈಕ್ವೇಶನ್ ಪ್ರಕಾರ ಇದೆ x minus vt ಅಂದ್ರೆ 1x minus vt is in the form of ax minus bt and function of this one is this one. So first condition satisfy ಆಯ್ತು. Condition 1,
it is in the form, given function is given function is given function is in the form of y is equals to f of ax plus or minus bt. ಯಾವುದೋ ಒಂದು ಫಂಕ್ಷನ್ ಯಾವ್ದ್ರದ್ದು ax plus or minus bt ಆ ಫಾರ್ಮಲ್ ಇದೆ. ಹಾಗಾದ್ರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಇನ್ನು ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ಎಕ್ಸ್ ಮತ್ತೆ ಟಿಗೆ ಯಾವುದೇ ವ್ಯಾಲ್ಯೂಸ್ ಕೊಡಿ, ವೈಗೆ ಒಂದು ಮಿನಿಮಮ್ ಅಂದ್ರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಬರುತ್ತೆ. ಸೊ ಲೆಟ್ ಅಸ್ ಚೆಕ್ ಸೆಕೆಂಡ್ ಕಂಡೀಷನ್. y should be defined for all the values of x and t. So on ಕೆಲಸ ಮಾಡೋಣ, x is equals to infinity ತಗೊಳ್ಳೋಣ, t is equals to infinity ತಗೊಳ್ಳೋಣ, ಅಥವಾ ಫಸ್ಟ್ 0 ಇಂದ ಸ್ಟಾರ್ಟ್ ಮಾಡೋಣ. x is equal to 0 ಕೊಡೋಣ, t is equal to 0 ಕೊಡೋಣ. ಏನ್ ಬರುತ್ತೆ ನೋಡ್ತೀರಾ? y is equals to 1 by e power 0 minus 0 whole square. E power 0 minus 0 is 0, 0 into 2 is 0, e power 0, that is 1 divided by 1, that is equals to 1. x 0 ಕೊಡಿ, t 0 ಕೊಡಿ, y ಗೆ ಒಂದು ವ್ಯಾಲ್ಯೂ ಬಂತು. ಹಾಗಾದ್ರೆ ಫಸ್ಟ್ ಕಂಡೀಷನ್ಸ್ ಇನ್ನು ಚೆಕ್ ಮಾಡೋಣ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಈಗ x ಮತ್ತೆ ಟಿ ನ ಮೈನಸ್ ಇನ್ಫಿನಿಟಿ ಕೊಡೋಣ. ಏನೇನ್ ವ್ಯಾಲ್ಯೂಸ್ ಪಾಸಿಬಲ್ ಇದೆ? ಕೊಟ್ರೆ 0 ಕೊಡ್ಬೋದು, ಇಲ್ಲ ಮೈನಸ್ ಇನ್ಫಿನಿಟಿ ಕೊಡ್ಬೋದು, ಇಲ್ಲ ಪ್ಲಸ್ ಇನ್ಫಿನಿಟಿ ಕೊಡ್ಬೋದು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಿಕ್ಕದ ಮಧ್ಯದಲ್ಲಿರೋ ಎಲ್ಲಾ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಲೆಟ್ ಎಕ್ಸ್ ಟೆನ್ಸ್ ಟು ಮೈನಸ್ ಇನ್ಫಿನಿಟಿ, ಟಿ ಟೆನ್ಸ್ ಟು ಮೈನಸ್ ಇನ್ಫಿನಿಟಿ. ಅಂದ್ರೆ ಇಲ್ಲೂ ಇನ್ಫಿನಿಟಿ ಕೊಡಿ, ಇಲ್ಲೂ ಇನ್ಫಿನಿಟಿ ಕೊಡಿ, ಏನಾಗತ್ತೆ? ಇ ಪವರ್ ಇನ್ಫಿನಿಟಿ y is equals to 1 by e power infinity square. ಮತ್ತೆ e power infinity ನೇ ಬರುತ್ತೆ, that is equals to 0. So fixed value ಬಂದಿದೆ. ನೆಕ್ಸ್ಟ್ ಇನ್ನೇನ್ ಮಾಡೋಣ? x tends to plus infinity, t tends to plus infinity ಮಾಡೋಣ. ಏನಾಗತ್ತೆ? y is equals to ಮೈನಸ್ ಇನ್ಫಿನಿಟಿ 0 ಅಂತ ಹೇಳ್ಬೇಡಿ, ಮೈನಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ 0 ಅಂತ ಹೇಳ್ಬೇಡಿ. ಸೊ ಆಕ್ಚುಲಿ ಇಲ್ಲಿ ಪ್ಲಸ್ ಇನ್ಫಿನಿಟಿ, ಇಲ್ಲಿ ಮೈನಸ್ ಇನ್ಫಿನಿಟಿ ಬಂದ್ರೆ 0 ಅಂತ ಹೇಳ್ಬೇಡಿ. ಇನ್ಫಿನಿಟಿನೇ ಒಂದು ನಂಬರು, ಇನ್ನೊಂದು ಇನ್ಫಿನಿಟಿ ಎಲ್ಲಿರುತ್ತೋ ಗೊತ್ತಿಲ್ಲ, ಮತ್ತೆ ಅದೇ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಗೇನ್ ಯು ವಿಲ್ ಗೆಟ್ ಇನ್ಫಿನಿಟಿ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? ಪ್ಲಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 by e ಪವರ್ ಇನ್ಫಿನಿಟಿ ಹೋಲ್ ಸ್ಕ್ವೇರ್, ಮತ್ತೆ e ಪವರ್ ಇನ್ಫಿನಿಟಿನೇ ಬರುತ್ತೆ, ಅಗೇನ್ 0. ಸೊ ದಟ್ ಮೀನ್ಸ್ it is defined, the given function is defined for all the values of x and t. ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಎಲ್ಲ ವ್ಯಾಲ್ಯೂಸ್ಗೂ ಒಂದು ವ್ಯಾಲ್ಯೂ ಇದೆ, ಎಲ್ಲ x and t ವ್ಯಾಲ್ಯೂಸ್ಗೂ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇದೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಫಸ್ಟ್ ಕಂಡೀಷನ್ ಇಸ್ ಅಪ್ರೂವ್ಡ್, ಸೆಕೆಂಡ್ ಕಂಡೀಷನ್ ಇಸ್ ಅಪ್ರೂವ್ಡ್. ದೇರ್ಫೋರ್ the given equation is a wave. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ್ ಆಗಿದೆ. ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಕೊಡ್ತೀನಿ. ಚೆಕ್ ವೆದರ್ ದ ಗಿವೆನ್ ಈಕ್ವೇಶನ್ ಇಸ್ ಎ ವೇವ್ ಆರ್ ನಾಟ್. ಸೆಕೆಂಡ್ ಈಕ್ವೇಶನ್ ಇಸ್ y is equals to logarithm of 5x plus 3t. y is equals to logarithm of 5x plus 3t. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ ಅಲ್ವಾ ಅಂತ ಚೆಕ್ ಮಾಡಿ ಅಂತ ಕ್ವಶನ್. ಸೊ ಲೆಟ್ ಅಸ್ ಸಿ. ಸೊ what are the two conditions? ಫಸ್ಟ್ ಕಂಡೀಷನ್ ಏನು? y is equals to function of ax plus or minus bt ಫಾರ್ಮಲ್ ಇರಬೇಕು. ಅದು ಫಸ್ಟ್ ಕಂಡೀಷನ್. ax ಪ್ಲಸ್ ಆರ್ ಮೈನಸ್ ಬಿ ಟಿ ಈ ಫಾರ್ಮಲ್ ಇರಬೇಕು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಂದ್ರೆ ಆಲ್ ವ್ಯಾಲ್ಯೂಸ್ ಆಫ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ಟಿ ವೈ ಶುಡ್ ಬಿ ಡಿಫೈನ್ಡ್. ಅಂದ್ರೆ ಯಾವುದೇ ವ್ಯಾಲ್ಯೂಸ್ ಕೊಡಿ ಎಕ್ಸ್ ಮತ್ತೆ ಟಿ, ವೈಗೆ ಒಂದು ಡೆಫಿನೆಟ್ ವ್ಯಾಲ್ಯೂ ಅನ್ನೋದು ಇರಬೇಕು. ಅಂತ ಫಂಕ್ಷನ್ಸ್ ನಾವು ವೇವ್ ಅಂತ ಈಕ್ವೇಟ್ ಮಾಡಬಹುದು. ಸೊ ಬನ್ನಿ ನೋಡೋಣ. ಫಸ್ಟ್ ಕಂಡೀಷನ್ ಏನಾಗಿದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ y is equals to f of ax plus or minus bt. ಹೌದಾ? ಸೊ 5x plus 3t is in the form of ax plus bt. ಹೌದು,
ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಫಸ್ಟ್ ಕಂಡೀಷನ್ ಏನು ಸ್ಯಾಟಿಸ್ಫೈ ಆಯ್ತು. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತಾ ಚೆಕ್ ಮಾಡೋಣ. ಸೊ ಸೆಕೆಂಡ್ ಕಂಡೀಷನ್ ಲೆಟ್ ಎಕ್ಸ್ is equals to 0, y is equals to 0. ಏನ್ ಬರುತ್ತೆ? y is equals to log of 0. log 0 ಏನು 1. so y is equals to log 0. so therefore this implies y is equals to 1. so x ಪಾಸಿಟಿವ್ ತಗೊಳ್ಳೋಣ, t ಪಾಸಿಟಿವ್ ತಗೊಳ್ಳೋಣ. ಸೊ ಇದಕ್ಕೆ ಏನೋ ಒಂದು ವ್ಯಾಲ್ಯೂ ಬರುತ್ತೆ, ಡೆಫಿನೆಟ್ ಆಗಿ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಈಗ ನೆಗೆಟಿವ್ ವ್ಯಾಲ್ಯೂ ತಗೊಳ್ಳೋಣ. ಲೆಟ್ ಅಸ್ ಟೇಕ್ x some negative value and t some negative value, ಅಥವಾ consider 5x plus 3t some negative value ಬರೋ ತರ ಒಂದು ವ್ಯಾಲ್ಯೂಸ್ನ ತಗೊಳ್ಳೋಣ. ನಾವು ಎಲ್ಲಾ ವ್ಯಾಲ್ಯೂಸ್ಗೂ ಚೆಕ್ ಮಾಡಬೇಕು. ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ವರೆಗೂ ಎಲ್ಲಾ ವ್ಯಾಲ್ಯೂಸ್ಗೂ ಚೆಕ್ ಮಾಡೋಕ್ಕಾಗಲ್ಲ. ನಾವು ಕಂಡೀಷನ್ಸ್ ಮಾತ್ರ ಚೆಕ್ ಮಾಡೋಣ, ಬೌಂಡ್ರಿ ಕಂಡೀಷನ್ಸ್ ಚೆಕ್ ಮಾಡೋಣ. ಸೊ ಯಾವುದೋ ಒಂದು ವ್ಯಾಲ್ಯೂ ತಗೊಳ್ಳಿ x ಮತ್ತು t ಗೆ, ಸಚ್ ದಟ್ ಈ ಟೋಟಲ್ ಫಂಕ್ಷನ್ ನೆಗೆಟಿವ್ ಬರೋ ತರ y is equals to logarithm of some negative value. so ನಾವು logarithm ನ ಡಿಫೈನ್ ಮಾಡಿರೋದು ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ಗೆ, ಬಟ್ ನೆಗೆಟಿವ್ ವ್ಯಾಲ್ಯೂಸ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ವ್ಯಾಲ್ಯೂ ಇಲ್ಲ. log is not defined for negative values. ಸೊ ಅಂದ್ರೆ ಸೆಕೆಂಡ್ ಕಂಡೀಷನ್ಸ್ ಫೇಲ್ ಆಯ್ತು, ಫಸ್ಟ್ ಕಂಡೀಷನ್ ಪಾಸ್ ಆಯ್ತು. ಹಾಗಾದ್ರೆ ಅರ್ಧ ವೇವ್ ಅರ್ಧ ಇಲ್ಲ ಅಂತ ಹೇಳಬಹುದಾ? ಇಲ್ಲ. ಸೊ ಯಾವ್ದಾದ್ರು ಒಂದು ಕಂಡೀಷನ್ ಫೇಲ್ ಆದ್ರೂ ಸೊ ಇಟ್ ಈಸ್ ಎ ಫೇಲ್ಯೂರ್, ಇಟ್ ಈಸ್ ನಾಟ್ ಎ ವೇವ್. ದೇರ್ ಫೋರ್ y is equals to log of 5x plus 3t is not a wave. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ಅ ರಿಸಲ್ಟ್. ಆಯ್ತಾ? ಸೊ ಇನ್ನೊಂದು ಈಕ್ವೇಶನ್ ಕೊಡ್ತೀನಿ, ಟ್ರೈ ಮಾಡಿ. ಚೆಕ್ ವೆದರ್ ದ ಗಿವೆನ್ ಈಕ್ವೇಶನ್ ರೆಪ್ರೆಸೆಂಟ್ ಎ ವೇವ್ ಆರ್ ನಾಟ್. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ್ ನ ರೆಪ್ರೆಸೆಂಟ್ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಬನ್ನಿ. ಗಿವೆನ್ ಈಕ್ವೇಶನ್ ಈಸ್ y is equals to 1 by 3x plus 8t. ಸೊ ಈ ಈಕ್ವೇಶನ್ ಏನಾದರೂ ವೇವ್ ನ ರೆಪ್ರೆಸೆಂಟ್ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಕಂಡೀಷನ್ ಏನು? it should be in the form of y is equals to f of ax plus r minus bt. ಹೌದು, 3x plus 8t is in the form of ax plus bt and function is inverse function, reciprocal function. 1 by 3x plus 8t is in the form of ax plus bt. So therefore first condition satisfy ಆಯ್ತು. So second condition ಏನು? ಎಲ್ಲಾ ವ್ಯಾಲ್ಯೂಸ್ಗೂ, for all values of x and t, y should be defined. ಸೊ ಈಗ x ನಾನು 0 ತಗೊಂತೀನಿ, y ಪಾಸಿಟಿವ್ ತಗೊಂತೀನಿ, ಏನ್ ಬರುತ್ತೆ? ಸೊ 3x plus 8t some ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ 1 by ಪಾಸಿಟಿವ್ ವ್ಯಾಲ್ಯೂ ವಿಲ್ ಗೆಟ್ ಡೆಫಿನೆಟ್ ವ್ಯಾಲ್ಯೂ. ಸೊ ಈಗ ನಾನು ಏನ್ ಮಾಡ್ತೀನಿ? ಐ ವಿಲ್ ಚೂಸ್ ದ ವ್ಯಾಲ್ಯೂಸ್ ಆಫ್ x is equals to 0, y is equals to 0. ಬಂದ್ರೆ 3x plus 8t ಏನಾಗತ್ತೆ? 0 ಆಗತ್ತೆ. y is equals to 1 by 0 ಏನು? undefined. it is undefined and defined. ಹಾಗಾದ್ರೆ ಸೆಕೆಂಡ್ ಕಂಡೀಷನ್ ಫೇಲ್ ಆಯ್ತು. the given equation is not a wave. ಇನ್ನೊಂದು ಕ್ವಶನ್ ಹೇಳ್ತೀನಿ, ಪಟ್ ಅಂತ ಆನ್ಸರ್ ಹೇಳಿ. y is equals to a sin of omega t. ಸರ್ ಎಲ್ಲೋ ನೋಡ್ದಂಗಿದೆಯಲ್ಲ ಇದು, ಎಲ್ಲಿ? It's a simple harmonic motion. y is equals to a sin of omega t. Is this a wave? Does this represent a wave? Sir, SHM wave ಹೆಂಗಾಗತ್ತೆ ಸರ್? Of course ಹಾಗಲ್ಲ, ಬಟ್ ಅದನ್ನ ಪ್ರೂವ್ ಮಾಡೋದು ಹೇಗೆ? ಸೊ ನೋಡಿ, y is equals, ಫಸ್ಟ್ ಕಂಡೀಷನ್ ಏನು? y is equals to f of ax plus r minus bt. ಅಲ್ಲಿ ಬರೀ bt ಇದೆ, ax ಎಲ್ಲೋಯ್ತು ಅಂದ್ರೆ ಫಸ್ಟ್ ಕಂಡೀಷನ್ ಫೇಲ್ ಆಯ್ತು, ಡಮಾರ್ ಅಂದ್ಬಿಟ್ಟು. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಾಗಿದೆ? ಇಟ್ ಈಸ್ ನಾಟ್ ಎ ವೇವ್. SHM is not a wave. SHM cannot be a wave. ಅಂದ್ರೆ ಈಕ್ವೇಶನ್ ಹೇಳ್ತೀನಿ, SHM ಈಕ್ವೇಶನ್ ವೇವ್ ಆಗಿ ರೆಪ್ರೆಸೆಂಟ್ ಮಾಡೋಕೆ ಆಗಲ್ಲ.
ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಇಕ್ವೇಶನ್ ಕೊಡ್ತೀನಿ, ಲೆಟ್ ಅಸ್ ಸಿ ಇಂಟ್ರೆಸ್ಟಿಂಗ್ ಒನ್. ಸೊ ಅದನ್ನು ನಾನು ಕಂಪ್ಯೂಟರಲ್ಲೂ ತೋರಿಸ್ತೀನಿ, ಇಂಟ್ರೆಸ್ಟಿಂಗ್ ಆಗಿದೆ, ಸಿಮ್ಯುಲೇಷನಲ್ಲೂ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಡನ್. ಸೊ ಗಿವನ್ ಇಕ್ವೇಶನ್ ಈಸ್, ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಾಗಿದೆ ಅಂದರೆ y is equals to 2 divided by 3x plus 10t whole square plus 100 ಬೇಡ. So do one thing, 3x plus 2t plus 4. So ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ ಅಲ್ವಾ ಅಂತ ಚೆಕ್ ಮಾಡಿ. ಸೊ there are two conditions to be checked. ಅಂದರೆ ಅದು ವೇವ ಅಲ್ವಾ ಅಂತ ಹೇಳೋದಕ್ಕೆ ನಾವು ಎರಡು ಕಂಡೀಷನ್ಸ್ನ ಚೆಕ್ ಮಾಡಬೇಕು. ಫಸ್ಟ್ ಒನ್, ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ y is equals to f of ax plus r minus bt. ಈ ಫಾರ್ಮಲ್ಲಿ ಇದ್ರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ನೋಡಿ ಇಲ್ಲಿ, ಸೊ ಇದೇ ಫಾರ್ಮಲ್ಲಿ ಇದೆ 3x plus 2t. ಇದನ್ನ ನಾನು ax plus bt ಫಾರ್ಮಲ್ಲಿ ಇದೆ ಅಂತ ಹೇಳ್ಬೋದಾ? ಅಂದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಯಾವುದೋ ಒಂದು ಫಂಕ್ಷನ್, ಇಟ್ ಕ್ಯಾನ್ ಬಿ ಎನಿ ಫಂಕ್ಷನ್, ಲಾಗ್, ಸೈನ್, ಟ್ಯಾನ್. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಎ ಎಕ್ಸ್ ಪ್ಲಸ್ ಬಿ ಟಿ ಫಾರ್ಮಲ್ಲಿ ಒಂದು ಟರ್ಮ್ ಇರಲೇಬೇಕು. ಹಾಗಾದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದಂಗೆ. ಸೊ ಕಂಡೀಷನ್ ಒನ್ ಸ್ಯಾಟಿಸ್ಫೈಡ್, ಅಪ್ರೂವ್ ಆಯಿತು. ಸೊ ಲೆಟ್ ಅಸ್ ಸಿ ಕಂಡೀಷನ್ ಟು. ಸೊ ಕಂಡೀಷನ್ ಟು ಚೆಕ್ ಮಾಡೋದು ಹೇಗೆ? ಎಕ್ಸ್ ಮತ್ತು ಟಿ ವ್ಯಾಲ್ಯೂಸ್ಗೆ ಎಲ್ಲ ವ್ಯಾಲ್ಯೂಸ್ಗೂ ಯಾವ ವ್ಯಾಲ್ಯೂಸ್ ಕೊಟ್ರು ಡೆಫಿನೆಟ್ ವ್ಯಾಲ್ಯೂ ಬರಬೇಕು ವೈಗೆ. ಸೊ ಲೆಟ್ ಅಸ್ ಸಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕೊಡೋಣ, y is equals to 0 ಕೊಡೋಣ. ನಂಬರ್ ಲೈನಲ್ಲಿ ಚೆಕ್ ಮಾಡಿದ್ರೆ ಇದು 0, ಇದು ಪ್ಲಸ್ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ, ಈ ಮೂರು ವ್ಯಾಲ್ಯೂಸ್ಗೆ ಚೆಕ್ ಮಾಡಿದ್ರೆ ಸಾಕು, ಎಲ್ಲ ವ್ಯಾಲ್ಯೂಸು ಅಪ್ರೂವ್ ಆದಂಗಿದೆ. ಸೊ x is equal to 0, y is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 plus 0 whole square 0, 2/4 that is y is equal to x is equal to 0, t is equals to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ ಏನಾಗತ್ತೆ? ಇವೆರಡು ಸೇರಿ 0 ಆಗತ್ತೆ. 2 divided by 4, y is equals to 1/2 ಆಗತ್ತೆ. ಅಂದರೆ 0, x is equals to 0, t is equal to 0 ಕೊಟ್ಟರೆ ಕಂಡೀಷನ್ ಸೆಕೆಂಡ್ ಕಂಡೀಷನಲ್ಲಿ ಫಸ್ಟ್ ಸ್ಯಾಟಿಸ್ಫೈ ಆಯಿತು. ಸೊ ಈಗ ಏನು ಮಾಡೋಣ? ಸೊ ನಾವು x is equals to minus infinity, t is equals to minus infinity ಕೊಡೋಣ. x ಜಾಗದಲ್ಲಿ ಮೈನಸ್ ಇನ್ಫಿನಿಟಿ, t ಜಾಗದಲ್ಲಿ ಮೈನಸ್ ಇನ್ಫಿನಿಟಿ ಹಾಕೋಣ. 3x plus 2t whole to the power of 2. Minus infinity, so minus infinity, minus 2 infinity ಅಂತ ಹೇಳ್ಬೇಡಿ. Again it is a infinity whole square is infinity plus 4 is infinity. So ಹಾಗಾದ್ರೆ y is equals to 2 by infinity, that is 0. ಅರ್ಥ ಆಯ್ತಾ ಹೇಳಿದ್ದು? ಸೊ ಎಕ್ಸ್ಗೆ ಮೈನಸ್ ಇನ್ಫಿನಿಟಿ, ಟಿಗೆ ಮೈನಸ್ ಇನ್ಫಿನಿಟಿ ಕೊಟ್ಟಾಗ y ವ್ಯಾಲ್ಯೂ ಏನು ಬಂತು? 0 ಬಂತು. ಸೊ ಲೆಟ್ ಅಸ್ ಸಿ x is equals to plus infinity, t is equals to plus infinity ಕೊಡೋಣ. ಏನು ಬರುತ್ತೆ? ಸೊ ಇಲ್ಲಿ ಇನ್ಫಿನಿಟಿ, ಇಲ್ಲಿ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, 2 ಇನ್ಫಿನಿಟಿ ಅಲ್ಲ, ಇನ್ಫಿನಿಟಿನೇ. ಇನ್ಫಿನಿಟಿ ಹೋಲ್ ಸ್ಕ್ವೇರ್, ಅಗೈನ್ ಇನ್ಫಿನಿಟಿ, 2 divided by infinity, y is equals to 2 divided by infinity, again 0. ನೀವು ಯಾವುದೇ ವ್ಯಾಲ್ಯೂನ ಕೊಡಿ, ಒಂದು ಫಿಕ್ಸ್ಡ್ ವ್ಯಾಲ್ಯೂ ಬರ್ತಿದೆ, ಅನ್ಡಿಫೈನ್ಡ್ ಫಾರ್ಮ್ ಅಂತೂ ಬರ್ತಿಲ್ಲ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಾಗಿದೆ? ದ ಗಿವನ್ ಈಕ್ವೇಶನ್ ಈಸ್ ಎ ವೇವ್. ಸರ್ ಮಜಾ ಬರ್ತಿಲ್ಲ ಸರ್, ಏನಿದು ಬರೀ ಮ್ಯಾಥಮೆಟಿಕ್ಸ್ 1 2 3 4 ವೇವ್ಸ್ ಅಂದರೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇಲ್ಲಿ ನೋಡಿದೆ ಬರೀ ABCD ಕಾಣಿಸ್ತಿದೆ. ಸೊ ಬನ್ನಿ, ಸೊ ಒಂದು ಸ್ಮಾಲ್ ಆನಿಮೇಷನ್ ನೋಡ್ತೀನಿ. ನಾನು ಇದೇ ಈಕ್ವೇಶನ್ನ ಕಂಪ್ಯೂಟರ್ಗೆ ಫೀಡ್ ಮಾಡಿದ್ದೀನಿ, ಆ ವೇವ್ ಯಾವ ಥರ ಮೂವ್ ಆಗತ್ತೆ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ. ಒಂದು ನಿಮಿಷ. ಸೊ ನಾನಿಲ್ಲಿ ವೇವ್ನ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ನ ಫೀಡ್ ಮಾಡಿದ್ದೀನಿ ಕಂಪ್ಯೂಟರ್ಗೆ. ಸೊ ಈಗ ಟೈಮ್ನ ವೇರಿಯೇಬಲ್ ಆಗಿ ತಗೊಂಡ್ರೆ ಹೌ ಡಸ್ ದ ವೇವ್ ವೇರೀಸ್? ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಶೋ ಇನ್ ದ ಸ್ಕ್ರೀನ್. ಟೈಮ್ ಪ್ರೊಸೀಡ್ ಆಗ್ತಾ ಇದ್ರೆ, ಟೈಮ್ ಮುಂದಕ್ಕೆ ಹೋಗ್ತಾ ಇದ್ರೆ, ಆ ಪಲ್ಸ್ ನೋಡಿ, ಆ ಈಕ್ವೇಶನ್ನ ನಾನು ಫೀಡ್ ಮಾಡಿದ್ದೀನಿ, ಆ ಈಕ್ವೇಶನ್ನ ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಟೈಮ್ ಮುಂದಕ್ಕೆ ಹೋಗ್ತಿದ್ರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ 0. ಟೈಮ್ ಮುಂದಕ್ಕೆ ಹೋಗ್ತಿದ್ರೆ
ವೇವ್ ಏನಾಗ್ತಿದೆ, ಮೂವ್ ಆಗ್ತಿದೆ. ಹೌದಾ? ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ? ನೆಗೆಟಿವ್ ಡೈರೆಕ್ಷನ್ ಅಲ್ಲಿ. ನಾನು ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಯಾವ ತರ ಹೇಳೋದು ಸರ್, ವೇವ್ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇದೆಯಾ ನೆಗೆಟಿವ್ ಡೈರೆಕ್ಷನ್ ಇದೆಯಾ ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಟೈಮ್ ಮುಂದಕ್ಕೆ ಹೋಗ್ತಿದ್ರೆ ವೇವ್ ಏನಾಗ್ತಿದೆ, ನೆಗೆಟಿವ್ ಡೈರೆಕ್ಷನ್ ಪ್ರಾಪಗೇಟ್ ಆಗ್ತಿದೆ. ಸೊ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಾಗಿದೆ, ವೇವ್ ಆಗಿದೆ. ನಾನು ವೇವ್ ನ ಈಕ್ವೇಶನ್ ನ ಇಲ್ಲಿ ಪ್ಲಾಟ್ ಮಾಡಕ್ ಹೇಳಿದೀನಿ. ಸೊ ಜಿಯೋಜಿಬ್ರಾ ಸಾಫ್ಟ್ವೇರ್ ಅಲ್ಲಿ. ಸೊ ವೇವ್ ಈ ತರ ಬಂದಿದೆ. ಸೊ ದೇರ್ಫೋರ್ ದ ಗಿವೆನ್ ಈಕ್ವೇಶನ್ ಈಸ್ ಎ ವೇವ್. ನೋಟ್ ಮಾಡ್ಕೊಂಡ್ರ? ಸೊ ನೋಡಿ, ಈಗ ವೇವ್ ಯಾವ ತರ ಮೂವ್ ಆಯ್ತು. ಸೊ ಈ ತರ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಇದ್ರೆ ಸ್ಮಾಲ್ ಪಲ್ಸ್ ಈ ಕಡೆ ಮೂವ್ ಆಗ್ತಿತ್ತು. ಅಂದ್ರೆ ಇದನ್ನ ನಾವು ಪಲ್ಸ್ ವೇವ್ ಅಂತ ಕರಿತೀವಿ. ನೀವು ನೋಡಿದ್ರಲ್ಲ, ಅಂದ್ರೆ ಒಂದೇ ಒಂದು ಪಲ್ಸ್ ಲೆಫ್ಟ್ ಸೈಡ್ ಮೂವ್ ಆಗ್ತಿತ್ತು. ಇಂಥ ವೇವ್ಸ್ ನ ನಾವು ಪಲ್ಸ್ ವೇವ್ ಅಂತ ಕರಿತೀವಿ. ಪಲ್ಸ್ ವೇವ್. ಸೊ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಒಂದು ಹಗ್ಗ ತಗೊಳ್ಳಿ, ಜಿಮ್ ಅಲ್ಲಿ ಇರುತ್ತಲ್ಲ ಆ ಹಗ್ಗನ ಒಂದು ಪಲ್ಸ್ ಕೊಡಿ, ಆ ಪಲ್ಸ್ ಏನಾಗುತ್ತೆ, ರೈಟ್ ಸೈಡ್ ಹೋಗುತ್ತೆ. ಸೊ ದಟ್ ಈಸ್ ಎ ಪಲ್ಸ್ ವೇವ್. ಅದಕ್ಕೆ ಈಕ್ವೇಶನ್ ಬೇಕಾದ್ರೆ ಬರೀಬಹುದು, ನೀವು ರಿಸರ್ಚ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ y is equals to a sin omega t plus kx. y is equals to next question. Let me erase this. y is equals to a sin of kx minus omega t. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವೇವ ಅಲ್ವಾ ಅಂತ ಚೆಕ್ ಮಾಡಿ. ಫಸ್ಟ್ ಆಫ್ ಆಲ್ check whether the given equation is a wave or not. First condition ಏನು, y is equals to f of ax plus or minus bt ಫಾರ್ಮಲ್ ಇರಬೇಕು. ಇದೆಯಾ ಇದು? ಸೊ ನೋಡಿ, ಸೈನ್ ಅನ್ನೋದು ಒಂದು ಫಂಕ್ಷನ್, kx minus omega t. ಸೊ ಈ ಫಾರ್ಮಲ್ ಇದೆ. ಸೊ kx minus omega t, this is in the form of ax minus bt. ಸೊ ಹಾಗಾಗಿ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಕಂಡೀಷನ್ ನೋಡೋಣ. x is equal to 0 ಕೊಡೋಣ, t is equals to 0 ಕೊಡೋಣ. x is equal to 0, t is equal to 0 ಕೊಟ್ರೆ 0 minus 0, y is equals to a sin 0. ಏನಾಗತ್ತೆ? sin 0 is 0, therefore y is equal to 0. ಸೊ ಈಗ ಮೈನಸ್ ಇನ್ಫಿನಿಟಿ ಕೊಡೋಣ. x is equal to minus infinity, t is equals to minus infinity. ಸರ್ minus infinity ಅಗೇನ್ 0 ಆಗುತ್ತೆ ಅಂತ ಹೇಳಬೇಡಿ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇಸ್ ಇನ್ಫಿನಿಟಿ. ಸೊ ಸೈನ್ ಇನ್ಫಿನಿಟಿ ವ್ಯಾಲ್ಯೂ ಹೇಗೆ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಬಟ್ ಒಂದು ಸ್ಮಾಲ್ ಲಾಜಿಕ್ನ ನೆನ್ಪಿಟ್ಕೋಬೇಕು. ಸೈನ್ ಥೀಟಾ ವ್ಯಾಲ್ಯೂ ವೇರೀಸ್ ಫ್ರಮ್ +1 to -1. ಹೌದಾ? ನೀವು ಏನೇ ವ್ಯಾಲ್ಯೂ ಕೊಡಿ ಥೀಟಾಗೆ, ಅದರ ವ್ಯಾಲ್ಯೂ ಎಲ್ಲಿರುತ್ತೆ? +1 ಮತ್ತು -1 ಮಧ್ಯದಲ್ಲೇ ಇರುತ್ತೆ. ಸೈನ್ 30 ಎಷ್ಟು 1/2, sin 45 1/√2, sin 90 1, sin 0 0, sin 180 ಕೊಡಿ, sin 2π ಕೊಡಿ, sin 3π ಕೊಡಿ, sin 1000π ಕೊಡಿ. It will be that value of sin theta will be plus or minus 1. sin 10,000π ಕೊಡಿ, again ಇವೆರಡರ ಮಧ್ಯದಲ್ಲೇ ಇರುತ್ತೆ. sin of 1 crore π ಕೊಡಿ, ಅದರ ವ್ಯಾಲ್ಯೂ ಏನಿರುತ್ತೆ? ಫಿಕ್ಸ್ಡ್ ಆಗಿರುತ್ತೆ. ಅದೇ ತರ sin of -1 crore ಕೊಡಿ, ಫಿಕ್ಸ್ಡ್ ವ್ಯಾಲ್ಯೂ -1 + 1, ಇವೆರಡರ ಮಧ್ಯದಲ್ಲೇ ವ್ಯಾಲ್ಯೂ ಇರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಸೈನ್ ವಿಲ್ ಬಿ ಇನ್ ಬಿಟ್ವೀನ್ +1 and -1. ಥೀಟಾಗೆ ನೀವು ಏನೇ ವ್ಯಾಲ್ಯೂ ಕೊಡಿ, ಇವೆರಡರ ಮಧ್ಯದಲ್ಲೇ ಇರುತ್ತೆ. ಹಾಗಾದ್ರೆ kx, so y is defined for all the values of x and t. ನೀವು ಏನೇ ವ್ಯಾಲ್ಯೂಸ್ ಕೊಡಿ, ಸೈನ್ ಥೀಟಾಗೆ ಏನೇ ವ್ಯಾಲ್ಯೂಸ್ ಕೊಡಿ, ಅದ್ರ ವ್ಯಾಲ್ಯೂ +1 ಮತ್ತೆ -1 ಮಧ್ಯದಲ್ಲೇ ಇರುತ್ತೆ. ಹಾಗಾಗಿ ಡೆಫಿನೆಟ್ ವ್ಯಾಲ್ಯೂ ಇರುತ್ತೆ. ಹೌದಲ್ಲ? ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ಗಿವನ್ ಫಂಕ್ಷನ್ y is equals to a sin of kx minus omega t is a wave. ವೆರಿ ಇಂಪಾರ್ಟೆಂಟ್. ಈ ಈಕ್ವೇಶನ್ನೇ ನಿಮಗೆ ಮುಂದೆ ಜೀವನಾಧಾರ ಆಗತ್ತೆ ವೇವ್ಸ್ ಚಾಪ್ಟರ್ ಅಲ್ಲಿ. ನೋಡೋಣ ಅದು ಹೇಗೆ ಅಂತ. ಸೊ ಈ ದಿಸ್ ಈಕ್ವೇಶನ್ ಇಸ್ ಎ ವೇವ್. ನಾವು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನ ವೇವ್ ಅಂತ ಪ್ರೂವ್ ಮಾಡಿದೀವಿ. ಅದು ಯಾವ ತರ ಇರತ್ತೆ ಅಂತ ಬನ್ನಿ ನೋಡೋಣ ಕಂಪ್ಯೂಟರ್ನಲ್ಲಿ. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನು? y is equals to a sin of kx minus omega t. ನಾನು ಆಲ್ರೆಡಿ ಪ್ರೋಗ್ರಾಮ್ ಮಾಡಿದ್ದೀನಿ ಕಂಪ್ಯೂಟರ್ಗೆ. ಸೊ ಈ ವೇವ್ಗೆ ಟೈಮರ್ನ ಸ್ಟಾರ್ಟ್ ಮಾಡಿದ್ರೆ, ಸೊ ಇಫ್ ಯು ಸ್ಟಾರ್ಟ್ ದ ಟೈಮರ್, ಟೈಮ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ವೇವ್ ಏನಾಗುತ್ತೆ? ಈ ತರ ಹೋಗುತ್ತೆ. ಸೊ ಗಮನಿಸ್ತೀರಾ ಎಷ್ಟು ಚೆನ್ನಾಗಿದೆ? ನಿಮ್ಮ ಲೆಕ್ಕದಲ್ಲಿ ಇದೊಂದೇ ವೇವ್ ಅಂತ ಅನ್ಕೊಂಡಿದ್ರಿ, ಬಟ್
ಪಲ್ಸ್ ವೇವ್ ಅಂದ್ರೆ ಒಂದೇ ಒಂದು ಪಲ್ಸ್ ಇದ್ರೆ ಮೂವ್ ಆಗ್ತಿದ್ರೆ ಅದು ಕೂಡ ವೇವ್ ಆಗಿತ್ತು. ಸೊ ಈ ತರ ಮೂವ್ ಆಗ್ತಿದೆ. ಈ ತರ ವೇವ್ಸ್ ನ ನಾವು ಹಾರ್ಮೋನಿಕ್ ವೇವ್ಸ್ ಅಂತ ಕರಿತೀವಿ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಈ ತರ ಈಕ್ವೇಶನ್ ಏನ್ ಬರ್ದಿದ್ರಿ, y is equals to a sin kx minus omega t. ಸೊ ಈ ತರ ಸ್ಮೂತ್ ಕರ್ವ್, ಸೈನೋಸೈಡಲ್ ಕರ್ವ್ ಬರ್ತಕ್ಕಂಥ ವೇವ್ಸ್ ನ ನಾವು ಹಾರ್ಮೋನಿಕ್ ವೇವ್ಸ್ ಅಂತ ಕರಿತೀವಿ. ಸೊ we will discuss about this one in detail throughout this chapter. Let us stop this one here. Go back to our board. ನೋಟ್ ಮಾಡ್ಕೊಂಡ್ರ? ಸೊ ಈ ತರ ಇರ್ತಕ್ಕಂಥ ವೇವ್ ನ ನಾವು ಹಾರ್ಮೋನಿಕ್ ವೇವ್ ಅಂತ ಕರಿತೀವಿ. ಹಾರ್ಮೋನಿಕ್ ವೇವ್. ಆಗ್ಲೇ ಒಂದು ವೇವ್ ನೋಡಿದ್ವಲ್ಲ, y is equals to 2 divided by 3x plus 2t whole to the power of 2 plus 4. ಇಂಥ ವೇವ್ ನ ನಾವು ಪಲ್ಸ್ ವೇವ್ ಅಂತ ಕರಿತೀವಿ. ಇಂಥ ವೇವ್ಸ್ ನ ನಾವು ಪಲ್ಸ್ ವೇವ್ ಅಂತ ಕರಿತೀವಿ. ಸೊ ಈಗ ಜಸ್ಟ್ ಸಾಲ್ವ್ ಮಾಡಿದ್ವಲ್ಲ, ಅಂತ ವೇವ್ಸ್ ನ ನಾವು ಹಾರ್ಮೋನಿಕ್ ವೇವ್ ಅಂತ ಕರಿತೀವಿ. ಸಿಂಗಲ್ ಪಲ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಹಾರ್ಮೋನಿಕ್. ಸೊ ಹಾರ್ಮೋನಿಕ್ ಅಂದ್ರೆ ಕಂಟಿನ್ಯೂಸ್ ಆಗಿ ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಆಗಿ ಫಾರ್ಮ್ ಆಗ್ತಿರುತ್ತೆ. ಅಂತ ವೇವ್ಸ್ ನ ಹಾರ್ಮೋನಿಕ್ ವೇವ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಬನ್ನಿ ನೋಡೋಣ. ಸೊ ಸ್ಪೀಡ್ ಆಫ್ ದ ವೇವ್. ಯಾವ ತರ ಸ್ಪೀಡ್ ಆಫ್ ದ ವೇವ್ ಫೈಂಡ್ ಔಟ್ ಮಾಡೋದು? ಇದಕ್ಕೆ 2-3 ಡಿರೈವೇಶನ್ಸ್ ಇದೆ. ಸೊ ಎಲ್ಲದಕ್ಕಿಂತ ಇದು ಸಿಂಪಲ್ ಆಗಿರುತ್ತೆ. ಆಕ್ಚುಲಿ ಎಲ್ಲ ಒಂದೇ ವ್ಯಾಲ್ಯೂ ಕೊಡುತ್ತೆ, ಬಟ್ ಎಲ್ಲದನ್ನು ತಿಳ್ಕೊಂಡಿರಿ. ಸ್ಪೀಡ್ ಆಫ್ ವೇವ್, ಇಫ್ ಎ ಫಂಕ್ಷನ್ is a equation, if a function y is equals to f of ax plus or minus bt. If a function y is equals to f of ax plus or minus bt represents a wave, then the speed of the wave is given by v is equals to coefficient of t divided by coefficient of x. Coefficient of t divided by coefficient of x. Coefficient of t ಏನಿದೆ? So ax plus or minus bt. Function of ax plus or minus bt. Coefficient of t ಏನಿದೆ? b ಇದೆ. Coefficient of x ಏನಿದೆ? a ಇದೆ. So v is equals to t divided by a. So this is not t also. b divided by a. This is the equation for a wave. ಯಾವುದೇ ಒಂದು ಈಕ್ವೇಶನ್ ಈ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಿದೆ ಅಂದ್ರೆ ಅದರ ಸ್ಪೀಡ್ ಏನಾಗಿರುತ್ತೆ? b by a ಆಗಿರುತ್ತೆ. ಸೊ ನಾವು ಒಂದು ಈಕ್ವೇಶನ್ ನ ತಗೊಂಡ್ವಿ, ನೆನಪಿದೆಯಾ? ಸೊ ಪಲ್ಸ್ ವೇವ್, ಐ ಹೋಪ್ ಯು ರಿಮೆಂಬರ್ ದ ಪಲ್ಸ್ ವೇವ್ ಈಕ್ವೇಶನ್ ವೇವ್ ಅಂತ ಪ್ರೂವ್ ಮಾಡಿದ್ವಿ. ದಟ್ ಈಸ್ y is equals to 2 divided by 3x plus 2t whole square plus 4. ಈ ಈಕ್ವೇಶನ್ ಸ್ಪೀಡ್ ಇದನ್ನ ನಾವು ಈ ಈಕ್ವೇಶನ್ ನಾವು ವೇವ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ತೋರಿಸಿದೆ. ಒಂದು ಪಲ್ಸ್ ಲೆಫ್ಟ್ ಸೈಡ್ ಮೂವ್ ಆಗ್ತಿತ್ತು, ಹೌದಾ? ಈಗ ಇದರ ಈ ಈಕ್ವೇಶನ್ ವೇವ್ ನ ರೆಪ್ರೆಸೆಂಟ್ ಮಾಡಿದ್ರೆ ವಾಟ್ ಈಸ್ ದ ಸ್ಪೀಡ್ ಆಫ್ ದಟ್ ವೇವ್? ಸ್ಪೀಡ್ ಆಫ್ ದಟ್ ವೇವ್ ಅಂದ್ರೆ ಆ ಪಲ್ಸ್ ಇದೆಯಲ್ಲ, ಎಷ್ಟು ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುತ್ತೆ, ಅದನ್ನ ನಾವು ಸ್ಪೀಡ್ ಆಫ್ ವೇವ್ ಅಂತ ಕರಿತೀವಿ. ನೋಡಿ, ಇಲ್ಲಿ ax ಪ್ಲಸ್ ಆರ್ ಮೈನಸ್ ಬಿ ಟಿ ಪ್ಲೇಸ್ ಅಲ್ಲಿ ಏನಿದೆ? ಸೊ 3x ಪ್ಲಸ್ 2t ಫಾರ್ಮ್ ಅಲ್ಲಿ ಇದೆ. ಇದು ಯಾವ ತರ ಇದೆ? ax ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇದೆ. ಸೊ ಸ್ಪೀಡ್ ಆಫ್ ದ ವೇವ್ ಇಸ್ ಗಿವೆನ್ ಬೈ ಕೋಎಫಿಷಿಯಂಟ್ ಆಫ್ ಟಿ. ಕೋಎಫಿಷಿಯಂಟ್ ಆಫ್ ಟಿ ಏನಿದೆ? 3 ಇದೆ. 3 ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x ಏನಿದೆ? 3 ಇದೆ. Coefficient of t is 2, coefficient of x is 3 meter per second. ಅಂದ್ರೆ ಅಥವಾ ಯಾವ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೋ ಆ ಯೂನಿಟ್ ಆಗಿರುತ್ತೆ. ಸೊ ಯೂನಿಟ್ಸ್, ಕರೆಸ್ಪಾಂಡಿಂಗ್ ಯೂನಿಟ್ಸ್. ಮೀಟರ್ಸ್ ಅಲ್ಲಿ ಕೊಟ್ಟಿದ್ರೆ ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ಸ್ ಕೊಟ್ಟಿದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್. ದ ಸ್ಪೀಡ್ ಆಫ್ ದಿಸ್ ವೇವ್ ಈಸ್ 2/3 given units, meter per second or kilometer. ಇದು ಯಾವ್ದ್ರಲ್ಲಿ ಕೊಟ್ಟಿದ್ರೆ ಅದರಲ್ಲಿ ಇರುತ್ತೆ. If y is measured in meter and x is measured in meter, t is measured in second, then this will be meter per second. ಇಷ್ಟು ಮೀಟರ್. ಸರ್ ಅಲ್ಲಿ ಮೈನಸ್ ನೆಗೆಟಿವ್ ಸೈಡ್ ಮೂವ್ ಆಗ್ತಿತ್ತು, ಅದನ್ನ ಹೆಂಗೆ ಹೇಳೋದು? ಸ್ಪೀಡ್ ಏನೋ ಹೇಳಿದ್ರಿ, ಮ್ಯಾಗ್ನಿಟ್ಯೂಡ್ ಹೇಳಿದ್ರಿ, ಬಟ್ ಲೆಫ್ಟ್ ಸೈಡ್ ಮೂವ್ ಆಗತ್ತಾ ರೈಟ್ ಸೈಡ್ ಮೂವ್ ಆಗತ್ತಾ ಅಂತ ಯಾವ ತರ ಡಿಸೈಡ್ ಮಾಡೋದು? ನೆನಪಿದ್ಯಾ? ಪಲ್ಸ್ ವೇವ್ ಲೆಫ್ಟ್ ಸೈಡ್ ಮೂವ್ ಆಯ್ತು. ಅದೇ ಹಾರ್ಮೋನಿಕ್ ವೇವ್ ಇನ್ನೊಂದು ಇಕ್ವೇಶನ್ ಬರ್ದೆ,
just before it one, y is equals to a sin of kx minus omega t ಅಂತ ಒಂದು ಇಕ್ವೇಶನ್ ಬರ್ತದೆ. ಅದು ರೈಟ್ ಸೈಡ್ ಮೂವ್ ಆಗ್ತಿತ್ತು, ಈ ಪಲ್ಸ್ ವೇವ್ ಲೆಫ್ಟ್ ಸೈಡ್ ಮೂವ್ ಆಗ್ತಿತ್ತು. ಸರ್ ಡೈರೆಕ್ಷನ್ ಹೇಗೆ ಹೇಳೋದು? ಸೊ ಅದಕ್ಕೂ ಒಂದು ಟ್ರಿಕ್ ಇದೆ, ಸೊ ಬನ್ನಿ ನೋಡೋಣ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. If the function is, write down, if the term in the function, if the term is ax minus bt or minus ax plus bt, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅಥವಾ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್, if the term is in this form, ಈ ಫಾರ್ಮಲ್ ಇದ್ರೆ, then the wave is traveling in positive direction, positive x axis. ಅಂದ್ರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್, ಇದು ಪ್ಲಸ್ ಇದು ಮೈನಸ್, ಅಥವಾ ಇದು ಮೈನಸ್ ಇದು ಪ್ಲಸ್, ಈ ಫಾರ್ಮಲ್ ಇದ್ರೆ ಕೊಟ್ಟಿರ್ತಕ್ಕಂಥ ಈಕ್ವೇಶನ್, then the wave is traveling in positive x axis. I am right? Negative, ಒಂದು ನೆಗೆಟಿವ್ ಇದ್ರೆ positive x axis. If the term is minus ax minus bt or plus ax plus bt, ಎರಡೂ ಪಾಸಿಟಿವ್ ಅಥವಾ ಎರಡೂ ನೆಗೆಟಿವ್ ಇದ್ರೆ, then the wave is traveling in negative x axis. ಈಗ ಚೆಕ್ ಮಾಡ್ಕೊಳ್ಳಿ, ನಾನು ಆಗ್ಲೇ ಬರ್ದಿರ್ತಕ್ಕಂಥ ಈಕ್ವೇಶನ್ ನೆನಪಿದೆಯಾ? y is equals to 2 divided by 3x plus 2t whole square plus 4. ನೋಡಿ ಇಲ್ಲಿ ax plus bt ಫಾರ್ಮಲ್ ಇದೆ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಎರಡೂ ಪಾಸಿಟಿವ್ ಇದ್ರೆ ವೇವ್ ಯಾ ಕಡೆಗೆ ಹೋಗ್ತಿರತ್ತೆ? ನೆಗೆಟಿವ್ ಎಕ್ಸ್ ಆಕ್ಸಿಸ್ಗೆ ಹೋಗ್ತಿರತ್ತೆ. ನಾವು ಆಲ್ರೆಡಿ ಸ್ಕ್ರೀನ್ ಅಲ್ಲಿ ನೋಡಿದ್ವಿ, ದ ವೇವ್ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಅದೇ ತರ ಇನ್ನೊಂದು ಈಕ್ವೇಶನ್ ನ ತಗೊಂಡ್ವಿ, ಯಾವುದು? ಹಾರ್ಮೋನಿಕ್ ವೇವ್. y is equals to a sin of kx minus omega t. ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಹಾಗಾದ್ರೆ ವೇವ್ ಯಾವ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗ್ತಿರುತ್ತೆ? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ವೇವ್ ಪ್ರಾಪಗೇಟ್ ಆಗ್ತಿರುತ್ತೆ. ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್, ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಇದ್ರೆ ವೇವ್ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ವೇವ್ ಪಾಸಿಟಿವ್ ಸೈಡ್ ಅಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇನ್ನೊಂದು ಸ್ಮಾಲ್ ಥಿಂಗ್ ನ ಹೇಳೋದು ಮರ್ತೆ, ಆಂಪ್ಲಿಟ್ಯೂಡ್ ಆಫ್ ದ ವೇವ್. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ? ವೈ ಆಕ್ಸಿಸ್ ಅಲ್ಲಿ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್. ನೋಡಿ ಈ ವೈ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಈ ಡಿಸ್ಪ್ಲೇಸ್ಮೆಂಟ್ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಈ ಹೈಟ್ ಇದೆಯಲ್ಲ, ಅದನ್ನ ವೈ ಅಲ್ಲಿ ಇಂಡಿಕೇಟ್ ಮಾಡುತ್ತೆ. ದಟ್ ವೈ ಈಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ವೈ, ಅತಿ ಹೆಚ್ಚು ವೈ ವ್ಯಾಲ್ಯೂ ಏನಿರುತ್ತೆ ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಅದ್ರ ಬಗ್ಗೆ ಡೀಟೇಲ್ಸ್ ಮತ್ತೆ ಹೇಳ್ತೀನಿ. ಸೊ ಆ ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಏನಿರುತ್ತೆ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್, ಆಂಪ್ಲಿಟ್ಯೂಡ್. ಸೊ ಈಗ ಈ ಈಕ್ವೇಶನ್ ಅಲ್ಲಿ ಆಂಪ್ಲಿಟ್ಯೂಡ್ ಏನಿರುತ್ತೆ ಅಂದ್ರೆ, ದಟ್ ಈಸ್ ವೈ ಮ್ಯಾಕ್ಸ್. ವೈಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಬರುತ್ತೆ ಚೆಕ್ ಮಾಡಿ. ಸೊ ಇದಕ್ಕೆ ಏನೇ ಟರ್ಮ್ ಕೊಟ್ಟರು ವೈಗೆ ಕಮ್ಮಿ ಆಗತ್ತೆ. ಸೊ ಈ ಟರ್ಮ್ ಏನಿದೆ 0 ಆದ್ರೆ ನಿನಗೆ ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರುತ್ತೆ. ಹಾಗಾದ್ರೆ ವೈ ಮ್ಯಾಕ್ಸಿಮಮ್ ಇಸ್ ಒಬ್ಟೈನ್ಡ್ ವೆನ್ 3x plus 2t is 0. ಸೊ ಈ ಈಕ್ವೇಶನ್ ಅಲ್ಲಿ ಹಾಗಾದ್ರೆ ವೈ ಮ್ಯಾಕ್ಸ್ ಏನಾಗುತ್ತೆ? 2 divided by 4 that is equals to 1/2. 1/2 that is equals to amplitude. So amplitude. The maximum, ಇಲ್ಲಿ ಕಾಣಿಸ್ತಿಲ್ವಾ? ಸಾರಿ. The maximum displacement along y-axis, maximum displacement of particle along y-axis is called amplitudes. ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಈ ಈಕ್ವೇಶನ್ಸ್ ನ ಸ್ಟಡಿ ಮಾಡುವಾಗ ಕೆಲವೊಂದು ಪ್ರಾಬ್ಲಮ್ಸ್ ನ ಮಾಡ್ತೀನಿ, ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗುತ್ತೆ. y is equals to 2 divided by 3x plus 2t whole to the power of 2 plus 4. ಆಂಪ್ಲಿಟ್ಯೂಡ್ ಅಂದ್ರೆ
maximum value of y ಅಷ್ಟೇ. ವೈಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರುತ್ತೋ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ನೋಡಿ, ಈ ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಯಾವಾಗ ಆಗತ್ತೆ? ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ 0 ಆದಾಗ. ಬೇರೆ ಏನೋ ವ್ಯಾಲ್ಯೂ ಕೊಟ್ರು ಮ್ಯಾಕ್ಸಿಮಮ್ ಆಗಲ್ಲ. ಆಮ್ ಐ ರೈಟ್? ಸೊ ಹಾಗಾದ್ರೆ ಇದು 0 ಆದಾಗ ಏನ್ ವ್ಯಾಲ್ಯೂ ಬರುತ್ತೆ? y max is equals to 2 divided by 0 square plus 4, that is equals to 1 by 2 is called as amplitude. So ಅದೇ ಈ equation ಅಲ್ಲಿ ನೋಡಿದ್ರೆ y is equals to a sin of kx minus omega t. ಈ ಪೂರ್ತಿ ವ್ಯಾಲ್ಯೂ ಮ್ಯಾಕ್ಸಿಮಮ್ ಯಾವಾಗ ಕೊಡುತ್ತೋ ಅವಾಗ y ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಆಫ್ ಸಮ್ ಆಂಗಲ್? 1. ಸೊ ಹಾಗಾದ್ರೆ y ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಈಸ್ a into 1, ದಟ್ ಈಸ್ ಈಕ್ವಲ್ಸ್ ಟು a. ಈ ಇಕ್ವೇಶನ್ ಅಲ್ಲಿ ಇದನ್ನೇ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಆಂಪ್ಲಿಟ್ಯೂಡ್, ಆಟಿಟ್ಯೂಡ್ ಅಲ್ಲ, ಆಂಪ್ಲಿಟ್ಯೂಡ್. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ಹೇಳಿದ್ದೀನಿ, ಈ ಇಕ್ವೇಶನ್ ಯಾವ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗ್ತಿದೆ ಹೇಳ್ತೀರಾ? ಇದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ? ಇಟ್ ಈಸ್ ಇನ್ ಪಾಸಿಟಿವ್ ಡೈರೆಕ್ಷನ್. ಒಂದು ಪ್ಲಸ್ ಒಂದು ಮೈನಸ್ ಇದೆ. ಹಾಗಾದ್ರೆ ವೇವ್ ಪ್ರಾಪಗೇಟ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಈಗ ಹೇಳ್ತೀರಾ, ನಾವು ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಈಗ ಮೈನಸ್ ಪ್ಲಸ್, ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಈಗ ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ದೀಸ್ ಆರ್ ದ ಸಮ್ ಅಬ್ಸರ್ವೇಷನ್. ಬನ್ನಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. 3, 2, 1 ಡನ್. ಸೊ ಇದ್ರ ಮೇಲೆನೆ ಒಂದು ಕ್ವಶನ್ ಕೇಳೋಣ. ಗಿವೆನ್ y is equals to 3x plus 2t whole square plus y is equal to 2 by 3x plus 2t whole square plus 4. Find its velocity. Find its velocity. Speed antilla nanu velocity anta karitini. Velocity. Find its velocity. Find amplitude of the wave. In velocity andre is a speed with direction. Magnitude of velocity is given by coefficient of t divided by coefficient of x. Coefficient of t divided by coefficient of x. ಇಲ್ಲಿ ಏನಿದೆ? coefficient of t 2 ಇದೆ, coefficient of x ಏನಿದೆ? 3 ಇದೆ. ಸೊ ಗಿವೆನ್ ಆಲ್ ಇನ್ SI ಯೂನಿಟ್ಸ್ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ಯಾರಾಮೀಟರ್ಸ್ ಯಾವ್ದ್ರಲ್ಲಿದೆ? SI ಯೂನಿಟ್ಸ್ ಎಲ್ಲ ಇದೆ. ಹಾಗಾಗಿ ಸ್ಪೀಡ್ ಏನಾಗುತ್ತೆ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಏನಿರುತ್ತೆ? 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಡೈರೆಕ್ಷನ್ ಹೇಳ್ತೀರಾ? ಡೈರೆಕ್ಷನ್. ಸೊ ಕೊಟ್ಟಿರ್ತಕ್ಕಂಥ ಪಲ್ಸು ax ಪ್ಲಸ್ ಬಿ ಟಿ ಫಾರ್ಮ್ ಅಲ್ಲಿ ಇದೆ, ಪ್ಲಸ್ ax ಪ್ಲಸ್ ಬಿ ಟಿ. ಸೊ ಎರಡೂ ಪ್ಲಸ್ ಇರೋದ್ರಿಂದ ದೇರ್ ಫೋರ್ ಇಟ್ ಈಸ್ ಟ್ರಾವೆಲಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಅಂದ್ರೆ ಇಲ್ಲಿ ಯಾವ ಟರ್ಮ್ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ದೇರ್ ಫೋರ್ ದ ವೆಲಾಸಿಟಿ ಆಫ್ ವೇವ್ ಈಸ್ 2 by 3 along minus I cap meter per second. That's it. So next to amplitude ಕೇಳ್ತಿದ್ದಾರೆ. Amplitude is nothing but y max. So y ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಬರುತ್ತೆ? ಇದು ಪೂರ್ತಿ ಟರ್ಮ್ 0 ಆದಾಗ. ಸೊ ಹಾಗಾದ್ರೆ y max is equals to 2 by 0 plus 4 ಏನಾಗುತ್ತೆ? 2 by 4 ಆಗುತ್ತೆ. ದಟ್ ಈಸ್ 1 by 2 ಮೀಟರ್ ಆಗುತ್ತೆ ಆಂಪ್ಲಿಟ್ಯೂಡ್. ಸೊ ದಟ್ ಈಸ್ ಅಬೌಟ್ ದಿಸ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಒನ್. ಸರ್ ಎರೇಸ್ ಮಾಡ್ಲಾ? ಐ ಆಮ್ ಗೋಯಿಂಗ್ ಟು ಎರೇಸ್. 3, 2, 1 ಡನ್. ಈಗ ಈಕ್ವೇಶನ್ ಕೊಟ್ಟು ಅದರ ವೆಲಾಸಿಟಿ ಮತ್ತೆ ಆಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ವಿ. ಈಗ ನಾನೇನ್ ಮಾಡ್ತೀನಿ, ಕೆಲವೊಂದು ಡೇಟಾನ ಕೊಟ್ಬಿಟ್ಟು we will ask you to find out wave equation. Question: find the wave equation. Find the wave equation. Find the wave equation and wave velocity given
ಕೊಟ್ಟಿರ್ತಕ್ಕಂಥ ಡೇಟಾ ಏನಿದೆ, y is equals to 1 by 1 plus x square, y is equals to 1 by 1 plus x square at t is equals to 0 second, and y is equals to 1 divided by 1 plus 1 minus x, sorry, x minus 1 whole square at t is equals to 2 second, at t is equal to 2 second. So find the wave equation. Solve ಮಾಡಿದ್ರ? Try by yourself. ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, so that you will get an idea. So this is 1 divided by 1 plus x minus 2 whole square at t is equals to 2 second. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್, ಸೊ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ವೇವ್ ಅಂತ ಹೇಳ್ತಿದ್ದಾರೆ. ಎರಡು ಕಂಡೀಷನ್ಸ್ ನ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ವೇವ್ ಈಕ್ವೇಶನ್ ನ ಫೈಂಡ್ ಔಟ್ ಮಾಡಬೇಕು. ಯಾವುದೇ ಒಂದು ವೇವ್ ಈಕ್ವೇಶನ್ ಆದ್ರೆ ಒಂದು ಫಂಕ್ಷನ್ ಇರಬೇಕು, ಅದರ ಒಳಗಡೆ ಫಂಕ್ಷನ್ ಒಳಗಡೆ ಎ ಎಕ್ಸ್ ಪ್ಲಸ್ ಆರ್ ಮೈನಸ್ ಬಿ ಟಿ ಇರಬೇಕು. ಹೌದಾ? ಇಲ್ಲಿ ನೋಡಿದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಅಟ್ ಟಿ ಇಸ್ ಈಕ್ವಲ್ ಟು 0, ಇಲ್ಲಿ 1 ಪ್ಲಸ್ ಎಕ್ಸ್ ಮೈನಸ್ ಟಿ ಹೋಲ್ ಸ್ಕ್ವೇರ್ ಇದೆ. ಸೊ ಇವೆರಡನ್ನು ಅನಾಲಿಸಿಸ್ ಮಾಡಿದ್ರೆ ಫಂಕ್ಷನ್ ಯಾವ ತರ ಇರುತ್ತೆ ಅಂದ್ರೆ, ನ್ಯೂಮರೇಟರ್ 1 ಕಾಮನ್ ಇದೆ. ಈಗ ಡಿನಾಮಿನೇಟರ್ ಇದನ್ನು ಸ್ಯಾಟಿಸ್ಫೈ ಮಾಡ್ಬೇಕು, ಇದನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ 1 ಪ್ಲಸ್ ಎ ಎಕ್ಸ್ ಮೈನಸ್ ಬಿ ಟಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈ ಇಕ್ವೇಶನ್ ಪ್ರಕಾರ, ಎರಡು ಕಂಡೀಷನ್ ಪ್ರಕಾರ ಇಲ್ಲಿ 1 ಕಾಮನ್ ಇರಬೇಕು. ಟಿ ಇಸ್ ಈಕ್ವಲ್ ಟು 0 ಎಕ್ಸ್ ಸ್ಕ್ವೇರ್ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, ಟಿ ಪ್ಲೇಸ್ 0 ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಟಿ 0 ಆಗುತ್ತೆ ಹೋಲ್ ಸ್ಕ್ವೇರ್. ಸೊ ಸಮಥಿಂಗ್ ಇಂಟು ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದೇರ್ ಫೋರ್ ಈ ವ್ಯಾಲ್ಯೂಸ್ ನ ಕಂಪೇರ್ ಮಾಡಿದ್ರೆ ನೋಡಿ, ಇಲ್ಲಿ ಅಟ್ ಟಿ ಇಸ್ ಈಕ್ವಲ್ ಟು 0, ಅಟ್ ಟಿ ಇಸ್ ಈಕ್ವಲ್ಸ್ ಟು 0 ಎ ಎಕ್ಸ್ ಮೈನಸ್ ಬಿ ಟಿ ಹೋಲ್ ಸ್ಕ್ವೇರ್ ನ ಏನಂತ ಬರ್ದಿದ್ದಾರೆ, ಅಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಬರ್ದಿದ್ದಾರೆ. 1 ಇಲ್ಲಿ ಬಿಟ್ಬಿಡಿ, ಇಲ್ಲಿರೋದು ಇಲ್ಲಿದೆ. ಎ ಎಕ್ಸ್ ಮೈನಸ್ ಬಿ ಟಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಟ್ ಟಿ ಇಸ್ ಈಕ್ವಲ್ ಟು 0, ಟಿ ಇಸ್ ಈಕ್ವಲ್ ಟು 0. ಇದು ಹೇಗೂ ಎಲಿಮಿನೇಟ್ ಆಯ್ತು. ಸೊ ಹಾಗಾದ್ರೆ ಎ ವ್ಯಾಲ್ಯೂ ಏನಾಗಿರ್ಬೇಕು, 1 ಆಗಿರ್ಬೇಕು. ಎ ವ್ಯಾಲ್ಯೂ ಶುಡ್ ಬಿ 1. ವಿ ಗಾಟ್ ಫ್ರಮ್ ಫಸ್ಟ್ ಸೆಟ್ ಆಫ್ ಡೇಟಾ. ಈಗ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. y is equals to 1 divided by 1 plus 1 into x minus b into t. t place ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡೋಣ. b ಏನ್ ಬರುತ್ತೆ ಚೆಕ್ ಮಾಡೋಣ. bt whole square is the function. I will write neatly, b into 2 square and bt plus whole square, sorry, bt plus whole square, bt whole square. So x ಜಾಗದಲ್ಲಿ x ಇದೆ. ಈಗ b ಜಾಗದಲ್ಲಿ ಏನ್ ಬಂದ್ರೆ 1 ಬರುತ್ತೆ. bt x minus bt should be equals to x minus 1. ಹೌದಾ? ಸೊ ಆಲ್ರೆಡಿ ಟಿ ಪ್ಲೇಸ್ ಅಲ್ಲಿ 2 ಬಂದಿದೆ, ಬಿ ಪ್ಲೇಸ್ ಅಲ್ಲಿ ಏನ್ ಬಂದ್ರೆ ಎಕ್ಸ್ ಮೈನಸ್ 1 ಬರುತ್ತೆ. ಸೊ ಬಿ ಶುಡ್ ಬಿ ಈಕ್ವಲ್ಸ್ ಟು 1/2. ಸೊ ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು 1/2 ಆದ್ರೆ ಫಂಕ್ಷನ್ ಏನಾಗುತ್ತೆ, ದ ಜನರಲ್ ಈಕ್ವೇಶನ್ ಫಂಕ್ಷನ್ ಏನಾಗುತ್ತೆ, y ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎ ಜಾಗದಲ್ಲಿ 1 ಬರೀರಿ, ಎಕ್ಸ್ ಬರೀರಿ, ಮೈನಸ್ ಬಿ ಜಾಗದಲ್ಲಿ 1/2 ಬರೀರಿ, ಇಂಟು ಟಿ ಹೋಲ್ ಸ್ಕ್ವೇರ್. ದಿಸ್ ಈಸ್ ದ ಈಕ್ವೇಶನ್ ಆಫ್ ದ wave. And second question ಏನ್ ಕೇಳಿದ್ದಾರೆ, ವೆಲಾಸಿಟಿ ಕೇಳಿದ್ದಾರೆ. ವೆಲಾಸಿಟಿ ಫಸ್ಟ್ ಸ್ಪೀಡ್ ಫೈಂಡ್ ಔಟ್ ಮಾಡೋಣ. ಸ್ಪೀಡ್ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಟಿ. ಕೋಎಫಿಷಿಯಂಟ್ ಆಫ್ ಟಿ ಏನಿದೆ 1/2 ಇದೆ, ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 1 ಇದೆ. ಸೊ ದಟ್ ಈಸ್ 1/2 ಮೀಟರ್ ಪರ್ ಸೆಕೆಂಡ್. ಸೊ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ, ಪಾಸಿಟಿವ್ ಡೈರೆಕ್ಷನ್ ಅಲ್ಲ ನೆಗೆಟಿವ್ ಡೈರೆಕ್ಷನ್ ಅಲ್ಲ. ನೋಡಿ ಇಲ್ಲಿ ದ ಈಕ್ವೇಶನ್ traveling is given as ax minus bt. ಹೌದಾ? ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ, ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದೆ. ಇಟ್ ಈಸ್ ಟ್ರಾವೆಲಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. Therefore velocity vector is given by minus 1/2 along I cap meter per second. Note ಮಾಡ್ಕೊಳ್ಳಿ. Please make a note on that one. So that's all for today. ಇವತ್ತಿಗೆ ಈ ವಿಡಿಯೋನಲ್ಲಿ ಇಷ್ಟು ಸಾಕು. ಸೊ ವಿ ವಿಲ್ ಮೀಟ್ ಇನ್ ದ ಅನದರ್ ವಿಡಿಯೋ.
ಸೊ ತುಂಬ ಒಳ್ಳೆ ಒಳ್ಳೆ ಲೆಕ್ಚರ್ಸ್ ಇರುತ್ತೆ. ಪ್ಲೀಸ್ ಡೋಂಟ್ ಮಿಸ್. ಕಂಪ್ಲೀಟ್ ಆಗಿ ವಿಡಿಯೋಸ್ನ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.